ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನನ್ನ ಇವತ್ತಿನ ಈ ಒಂದು ಸ್ಪೆಷಲ್ ಶೋನಲ್ಲಿ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್, ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರು, ನಿರ್ದೇಶಕರು, ನಿರ್ಮಾಪಕರು, ಶಿಸ್ತಿನ ಸಿಪಾಯಿ, ತಮ್ಮ ಇಡೀ ಜೀವನವನ್ನು ಕಲೆಗಾಗಿ ಮುಡುಪಾಗಿಟ್ಟಂತಹ ಕಲಾ ಸಾಮ್ರಾಟರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೂ ನಿಮಗೆ ಸ್ವಾಗತ ಸರ್. ಧನ್ಯವಾದಗಳು. ಚಾನಲ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಹೆಸರು ಗಳಿಸಲಿ, ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಡಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಆಕ್ಚುಲಿ ಇವತ್ತು ನಿಮ್ಮನ್ನ ಕರೆಯೋದಕ್ಕೆ ಎರಡು ಕಾರಣಗಳು. ಒಂದು, ನೀವು ನಮ್ಮ ಆಫೀಸ್ ಇನಾಗರಲ್ ಫಂಕ್ಷನ್ಗೆ ಕರೆದಿದ್ದೆ, ಶೂಟಿಂಗ್ ಒತ್ತಡದ ನಡುವೆ ಬರಕ್ ಆಗಿರ್ಲಿಲ್ಲ, ಸೊ ಅದೊಂದು. ಎರಡನೇದು, ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆದಂತ ಒಂದು ಟೆರರ್ ಅಟ್ಯಾಕ್ ವಿಶ್ವದೆಲ್ಲೆಡೆ ಸದ್ದು ಮಾಡ್ತಾ ಇದೆ. ಎಸ್ಪೆಷಲಿ ನಮ್ಮ ಭಾರತೀಯರ ಮನಸ್ಸನ್ನು ತುಂಬಾ ಘಾಸಿಗೊಳಿಸಿದೆ, ನೋವುಗೊಳಿಸಿದೆ. ಸೊ ಆ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಕರೆಸಿದ್ದೀನಿ. ನಿಮ್ಗೆ ಕಾಶ್ಮೀರ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ ಸರ್? ನಮ್ಮ ಕಾಶ್ಮೀರ ಅಂದ ತಕ್ಷಣ ನನಗೆ ನೆನಪಾಗೋದು ಶಂಕರ್ ಗುರು ಸಿನಿಮಾ. ಯಾಕೆಂದ್ರೆ ನಾವೆಲ್ಲ ಕಾಶ್ಮೀರ್ ಹೇಗಿದೆ ಅಂತ ಪುಸ್ತಕದಲ್ಲಿ ಓದ್ತಾ ಇದ್ವಿ. ಅವಾಗೆಲ್ಲ ಮಾಧ್ಯಮಗಳು ಇರಲಿಲ್ಲಲ್ಲ. ಸಿನಿಮಾ ಮುಖಾಂತರ ಕಾಶ್ಮೀರ್ ಹೇಗಿರುತ್ತೆ ಅಂತ ನೋಡಿದ್ದೆ ಶಂಕರ್ ಗುರು ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ತೋರಿಸಿದ್ರು. ಅದಾದಮೇಲೆ ನಾವೇ ಕಾಶ್ಮೀರ್ಗೆ ಹೋಗಿ ಚಿತ್ರೀಕರಣ ಮಾಡುವಂಥ ಸಂದರ್ಭಗಳು ಬಂತು. ತುಂಬ ಎಂಜಾಯ್ ಮಾಡಿದ್ವಿ. ಕಾಶ್ಮೀರ್ ಅಂದರೆ ಬಹಳಷ್ಟು ಜನ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ, ಯಾವ್ಯಾವುದೋ ದೇಶಗಳಂತಾರೆ. ಯಾವ ದೇಶಗಳು ಇದಕ್ಕೆ ಸಾಟಿನೇ ಇಲ್ಲ, ಅಷ್ಟು ಸುಂದರವಾಗಿದೆ ಇದು. ಹಾಗಾಗಿ ಅಲ್ಲೆಲ್ಲ ಚಿತ್ರೀಕರಣ ಮಾಡಿದ್ದೆ ತುಂಬ ದೊಡ್ಡ ಖುಷಿ ವಿಚಾರ ನಮಗೆ. ಕಾಶ್ಮೀರ ಅಂದ್ರೆ ಪ್ರೇಮ ಕಾಶ್ಮೀರ ಅಂತಾರೆ, ಅದೊಂಥರ ಈಗ ರಕ್ತ ಕಾಶ್ಮೀರ ಆಗಿರ್ತಕ್ಕಂಥದ್ದು. ಎಷ್ಟು ನೋವು ಅನಿಸುತ್ತೆ? ಇಲ್ಲ, ತುಂಬ ನೋವಾಗುತ್ತೆ. ಬಿಕಾಸ್ ನಾವು ಶಾಂತಿ 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 ಸದಾ ಶಾಂತಿಯನ್ನು ಬಯಸುವಂಥ ರಾಷ್ಟ್ರ ನಾವು. ಯಾರೋ ಯಾವುದೋ ದೇಶದ ಮೇಲೆ ಯುದ್ಧ ಮಾಡಿದ್ರು ಕೂಡ ನಾವು ಸಹಿಸ್ಕೊಳ್ಳಲ್ಲ. ನಮ್ಗೆ ಸಂಕಟ ಆಗುತ್ತೆ. ಯಾಕಪ್ಪ ಯುದ್ಧ ಮಾಡ್ತಾರೆ ಅವರು, ಕೂತ್ಕೊಂಡು ಅದೇನು ಮಾತಾಡಿ ಬಗೆಹರಿಸ್ಕೋಬೋದಲ್ಲ ಅಂತ ಯೋಚನೆ ಮಾಡ್ತೀವಿ. ಸೊ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಪ್ರಜೆಗಳನ್ನು ಬಂದು ಈ ರೀತಿಯಾದಂಥ ಒಂದು ಕ್ರೌರ್ಯವಾಗಿ ನಡ್ಕೊಳ್ಳೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ನಮ್ಗೆ ಆ್ಯಕ್ಚುಲಿ ಆ ಸುದ್ದಿ ಬರ್ತಿದ್ದಾಗೇನೆ ರಕ್ತ ಕುದೀತಾ ಇತ್ತು. ಏನು ಅಂದರೆ, ಹೇಡಿಗಳು ಅವರು ಆಯುಧ ಇಟ್ಕೊಂಡಿರ್ತಾರೆ, ಉಳಿದವ್ರು ನಿರಾಯುಧರು. ಆಯುಧ ಇಟ್ಕೊಂಡು ಯಾರು ಬೇಕಾದ್ರೂ ರೌಡಿಗಳಾಗ್ಬೋದು, ಯಾರು ಬೇಕಾದ್ರೂ ಹೆದರ್ಸ್ಬೋದು. ನೀನು ಗಂಡಸಾಗಿದ್ರೆ ನನ್ನ ಕೈಗೂ ಆಯುಧ ಕೊಡ್ಬೇಕು ನೀನು, ಎಕ್ಸಾಕ್ಟ್ಲಿ ಅಲ್ವಾ? ಅಥವಾ ನೀನು ಆಯುಧನ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಟ್ಟೆ ನನ್ನ ಜೊತೆ ಹೊಡೆದಾಡ್ಬೇಕಪ್ಪ ಸ್ವಲ್ಪ ಹೊತ್ತು, ಹೊಡೆದಾಡ್ತೀಯ ಅಂದಾಗ ಅದು ಗಂಡಸ್ತನ. ಅದು ಇದು ಹೇಡಿತನ. ಇವರೇನು ದೊಡ್ಡದಾಗಿ ಕಾಲರ್ ಎತ್ಕೊಳ್ಳೋದು ಅಲ್ವಾ? ನರಸತ್ತವ್ರು ಇವರು, ನಿರ್ವೀರ್ಯರು. ಏನು ಹೇಳಿದ್ರು ಕೂಡ ಕಮ್ಮಿನೇ ಇವರಿಗೆ. ಭಾರತೀಯರು, ಪ್ರತಿ ಭಾರತೀಯ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ರಕ್ತ ಕುದೀತಾ ಇದೆ, ರಕ್ತ ಕುದೀತಾ ಇದೆ. ಅಂಥ ಒಂದು ಸಂದರ್ಭ. ಯಾರೇ ಆಗಲಿ, ಸತ್ತವ್ರು ಯಾರೋ ನಾವ್ಯಾರೋ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಆದರೆ ಅವನು ಭಾರತೀಯ ಅನ್ನೋದು ಒಂದೇ ನಮ್ಗೆ ಕುದಿಸೋದು, ನಮ್ಮನ್ನು ಕೆಣಕೋದು. ಹಾಗಾಗಿ ಯಾವತ್ತೂ ಅಷ್ಟೇ ದುಷ್ಟಶಕ್ತಿಗಳು ಈ ರೀತಿ ನಡ್ಕೋತಾ ಇರ್ತವೆ. ದುಷ್ಟಶಕ್ತಿಗಳಿದೆಯಲ್ಲ, ಎಲ್ಲ ಕಾಲದಲ್ಲೂ ಕೂಡ ಅವು ನೇರವಾಗಿ ಬಂದು ನಮ್ಮನ್ನು ಯುದ್ಧಕ್ಕೆ ಆಹ್ವಾನ ಮಾಡೋದಿಲ್ಲ. ಎಲ್ಲೋ ಮರೆಯಿಂದ ಬಂದು ಕಲ್ಲು ಹೊಡೆಯೋದು, ಆ ಕಡೆ ಎಲ್ಲೋ ಹೋಗೋವಾಗ ಚುಚ್ಚೋದು, ಈ ರೀತಿ ಮಾಡ್ತಿರುತ್ತೆ. ಆ ಥರದೊಂದು ಪ್ರಕ್ರಿಯೆ ಇದಕ್ಕೆ ಕೊನೆಗಾಣಿಸ್ಬೇಕಷ್ಟೆ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಬಹಳ ವರ್ಷಗಳಿಂದ. ಅಲ್ಲೆಲ್ಲೋ ಬಾಂಬ್ ಸಿಡೀತು, ಇಲ್ಲೆಲ್ಲೋ ಬೆಂಕಿ ಹಚ್ಚಿದ್ರು, ಅಲ್ಲೆಲ್ಲೋ ಅಟ್ಯಾಕ್ ಆಯಿತು, ಕೊಲೆ ಮಾಡಿದ್ರು. ಇದಲ್ಲ, ಇದು ಸಾಕಿದು, ಸಾಕು. ನಮ್ಮಿಂದ ಸಾಧ್ಯ ನಿಲ್ಲಿಸೋದಕ್ಕೆ, ನಿಲ್ಲಿಸ್ಬೇಕು. ರೈಟ್ ಟೈಮ್ ಇದು. ಎಕ್ಸಾಕ್ಟ್ಲಿ ಸರ್. ನನಗೆ ಆ ಅಟ್ಯಾಕ್ ನೋಡಿದ ತಕ್ಷಣ ಎಲ್ಲರೂ ಮೌನ, ಲಿಟ್ರಲಿ ಆಫೀಸಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸುದ್ದಿ ತಗೋತಿದ್ವಿ ಹೊರತು ಎಲ್ಲರಲ್ಲೂ ಒಂದು ಆತಂಕ ಇತ್ತು, ಒಂದು ಆಕ್ರೋಶ ಇತ್ತು, ಒಂದು ಒಳಗಡೆ ಒಂದು ಕೆಂಡ ಇರುತ್ತೆ, ಅದ್ರ ಮೇಲೆ ಬೂದಿ ಮುಚ್ಚಿದಂಗೆ ಇರುತ್ತಲ್ಲ, ಆ ಥರದ ಒಂದು ಉದ್ವೇಗದಲ್ಲಿದ್ವಿ. ಎಲ್ಲವೂ ಓಕೆ. ಆದರೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದೆಯಲ್ಲ, ತುಂಬಾ ಅಮಾನುಷವಾದಂತಹದ್ದು, ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥ ವಿಚಾರ. ಪಾಯಿಂಟ್ ಬ್ಲಾಂಕಲ್ಲಿ
ಗನ್ನನ್ನು ಇಟ್ಟು ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು. ಅದು AK-47. ಅದು ಬುಲೆಟ್ ಒಳಗಡೆ ಹೋದರೆ ಅದು ಸಿಡಿಯುತ್ತಂತೆ. ಸೊ ತುಂಬ ಜನಕ್ಕೆ ತಲೆಗಳಲ್ಲಿ ಅರ್ಧರ್ಧ ಭಾಗ ಅವರು ದೇಹದ ಭಾಗನೇ ಇಲ್ಲ, ಆ ಥರದ್ದೆಲ್ಲ ಮಾಡಿಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನೀನು ಹಿಂದೂನಾ ಅಂತ ಪದೇ ಪದೇ ಕೇಳಿ ಕೊಂದಿದ್ದಾರೆ. ಇದು ಕೇಳಿ ಬಹಳ ಆತಂಕ ಅನಿಸ್ತು, ದುಗುಡ ಅನಿಸ್ತು. ಧರ್ಮದ ಮಧ್ಯೆ ಯಾವತ್ತೂ ಕೂಡ ಘರ್ಷಣೆಗಳು ನಡೀಲೇಬಾರ್ದು. ಯಾಕೆಂದರೆ ಇಡೀ ಜಗತ್ತೇ ಮನೋಧರ್ಮದ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮನೋಧರ್ಮದ ಮೇಲೇ ಇಡೀ ಜಗತ್ತು ಸೃಷ್ಟಿಯಾಗಿರೋದು. ನಾವು ಅದನ್ನು ಮರೆತು ಬದುಕ್ತಾ ಇದ್ದೀವಿ. ನಾನೊಂದು ಧರ್ಮ, ನೀವೊಂದು ಧರ್ಮ, ಅದೆಲ್ಲ ತಪ್ಪು. ಒಂದೇ ಧರ್ಮ ಇರೋದು, ಅದು ಮನೋಧರ್ಮ. ಆ ಮನೋಧರ್ಮದ ಮೇಲೇ ಮನುಷ್ಯ ಬದುಕನ್ನು ನಡೆಸಬೇಕು. ಮನುಷ್ಯನ ಪ್ರೀತಿ ಮಾಡಬೇಕು. ಮನುಷ್ಯನ ಕೊಲ್ಲೋದಲ್ಲ ಅದು. ಯಾವ ಧರ್ಮದಲ್ಲೂ ಹೇಳಿಲ್ಲ ನೀನು ಕೊಲ್ಲಬೇಕು ಅಂತ ಹೇಳಿ. ಯಾವ ಧರ್ಮದಲ್ಲಿ ಹೇಳಿದೆ? ಆ ರೀತಿ ಹೇಳಿದ್ರೆ ಧರ್ಮನೇ ಅಲ್ಲ ಅದು. ಹಾಗಾಗಿ ಇದೆಲ್ಲ ಪೈಚಾಚಿಕ ಕೃತ್ಯ ಅಂತೀವಿ ಇದನ್ನು. ಅಂದರೆ ಅವನಲ್ಲಿ ಯಾವುದೇ ಮಾನವೀಯತೆ ಇರೋಲ್ಲ. ಈಗ ಸಾಧಾರಣವಾಗಿ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಒಂದು ವಾಹನದಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಗಾಡಿ ಸ್ಕಿಡ್ ಆದರೆ ಗಾಡಿ ನಿಲ್ಲಿಸ್ಬಿಟ್ಟು ಓಡೋಗ್ತೀವಿ. ಅವ್ನು ಯಾರೋ ನಮಗೆ ಗೊತ್ತಿಲ್ಲ. ಅದು ಅವನಿಗೆ ಸಪೋಸ್ ಒಂದು ಸಣ್ಣದಾಗಿ ಏಟು ಬಿದ್ದು ಗಾಯ ಆಗಿದೆ, ಎತ್ಕೊಂಡು ನಾವೇ ಆಸ್ಪತ್ರೆಗೆ ತೊಗೊಂಡು ಹೋಗ್ತೀವಿ. ಆ ರೀತಿಯಾದ ಮನೋಭಾವ ಇಟ್ಕೊಂಡಿರ್ತವರು ಭಾರತೀಯರು. ಬರೀ ಭಾರತೀಯರು ಅಂತಲ್ಲ, ವಿಶ್ವದ ಬಹಳ ದೇಶಗಳಲ್ಲೂ ಈ ಥರದ್ದೊಂದು ಮನಸ್ಥಿತಿ ಇದೆ. ಇವರನ್ನ ಮನುಷ್ಯರು ಅಂತ ಹೇಳ್ತೀವಿ ನಾವು. ಮನುಷ್ಯತ್ವನೇ ಇಲ್ಲ ಅಂದರೆ ನಿನ್ನ ದೇಹಕ್ಕೆ ಮನುಷ್ಯ ಅನ್ನೋ ಬ್ರ್ಯಾಂಡ್ ಯಾತಕ್ಕೆ ಬೇಕು ಅಲ್ವೇ? ಮನುಷ್ಯತ್ವ ಇದ್ದವರು ಈ ರೀತಿ ಮಾಡ್ತಾರೇನೋ? ಇಂಥ ಕೃತ್ಯ ಮಾಡೋದೇ ಇಲ್ಲ ಅವರು. ಅದು ಧರ್ಮ. ನೀನು ಹಿಂದೂನಾ, ನೀನು ಪ್ಯಾಂಟ್ ಬೀಚ್ ತೋರಿಸು, ನೀನು ಇದೇ ಹೇಳು, ಇದು ಯಾವುದ್ರಿ ಇದು? ಎಲ್ಲರೂ ಇದೇ ಕ್ರಿಯೆ ಶುರು ಮಾಡಿಬಿಟ್ರೆ ಏನಾಗುತ್ತೆ ಜಗತ್ತು? ಏನಾಗಬೇಕು ಜಗತ್ತು? ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ ಏನು ನಾವು? ಇದನ್ನ ನಿಲ್ಲಿಸ್ಬೇಕು. ಈ ತಪ್ಪು ಅನ್ನೋದು ಅಲ್ಲ, ಖಂಡಿಸೋದು ಅಲ್ಲವೇ ಅಲ್ಲ. ಇದು ಶಿಕ್ಷಿಸ್ಬೇಕು, ಖಂಡಿಸೋದಲ್ಲ. ತುಂಬ ಜನ ಖಂಡಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಖಂಡಿಸಿದ್ದೆಲ್ಲ ಆಯಿತು. ನನಗೆ ಬುದ್ಧಿ ತಿಳಿದ ದಿವಸದಿಂದ ಖಂಡಿಸ್ತಾನೇ ಇದ್ದೀವಿ. ಎಷ್ಟು ಅಂತ ಬಿಡಪ್ಪ ಅವನು ಖಂಡಿಸ್ತಾನೆ, ಶಿಕ್ಷಿಸಲ್ಲ ಅನ್ನೋದು ನನ್ನ ಧೈರ್ಯ. ಬೇರೆ ರಾಷ್ಟ್ರಗಳಲ್ಲಿ ಆಗುತ್ತಾ ಇದು? ಯಾಕಾಗಲ್ಲ? ಯಾಕೆಂದರೆ ನಾವು ಶಾಂತಿ ಸಾರೋರು. ಹಾಗಾಗಿ ನಮ್ಗೇನು ಮಾಡ್ತೀರಿ, ನೀವು ಅವಾಗ ಬಂದ್ಬಿಟ್ಟು ಗುಂಡು ಪಿನ್ ತೊಗೊಂಡು ಚೂಸ್ತೀರಿ ನಮಗೆ ಅಲ್ವಾ? ನಿಲ್ಲಬೇಕಿದು, ಇದು ನಿಲ್ಲಬೇಕು. ನಾವು ಅದನ್ನೇ ಯೋಚನೆ ಮಾಡ್ತಿರೋದು. 1971 ಯುದ್ಧ ಆಗುತ್ತೆ, ಪಾಕಿಸ್ತಾನ ಭಾರತ ಯುದ್ಧ ಆಗುತ್ತೆ. ಒಂದು ಹೆಣ್ಣೆಂಗ್ಸು, ಇಷ್ಟೊಂದು ತಾಂತ್ರಿಕ ಸವಲತ್ತುಗಳು ನಮ್ಗೆ ಆವತ್ತಿಲ್ಲ. ಮ್ಯಾನ್ ಪವರು ಕಮ್ಮಿ ಆವತ್ತು. ಆರ್ಥಿಕವಾಗಿ ತುಂಬ ಕುಸಿದೋಗಿದ್ದೀವಿ. ನಮ್ಮಲ್ಲಿ ಶಕ್ತಿಯನ್ನು ಕುಗ್ಗಿಸ್ಕೊಂಡಿದ್ದೀವಿ. ಚೀನಾದವ್ರು ನಮ್ಮ ಮೇಲೆ ಬಿದ್ದು ನಮ್ಮ ಶಕ್ತಿಯನ್ನು ಕುಗ್ಗಿಸಿದ್ದಾರೆ. ಅದಾದ್ಮೇಲೆ ನಾವು ಏನು ಮಾಡ್ತೀವಿ, ಇವ್ರನ್ನ ಬಡಿತೀವಿ. ಹೆಂಗೆ ಬಡಿತೀವಿ ಅಂದರೆ ನರನಾಡಿಗಳೆಲ್ಲ ಕಿತ್ತೋಗುತ್ತೆ, ಆ ಥರ ಬಡ್ದಿರ್ತೀವಿ. ಇವತ್ತು ನಾವು ಶಕ್ತಿಶಾಲಿ ರಾಷ್ಟ್ರ ಇದೆ, ಎಲ್ಲ ರಾಷ್ಟ್ರಗಳು ನಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದೆ, ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ನಾವು ಯಾಕೆ ಇವಾಗ ತೂಗುಡಿಸ್ಬೇಕು ಅಲ್ವೇ? ಮುಂದಿನ ಪೀಳಿಗೆ ಸುಖವಾಗಿರಬೇಕು, ನೆಮ್ಮದಿಯಾಗಿ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಇವತ್ತು ಒಳ್ಳೆ ನಿರ್ಧಾರ ತಗೋಬೇಕು ನಮ್ಮ ಪ್ರಧಾನಿಗಳು. ಸರಿಯಾದ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಷ್ಟೇ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಸರ್. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ, ಮೋದಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದ ಒಂದು ಕೇಂದ್ರ ಸರ್ಕಾರ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡಿದೆ ಅಂತ ಅನ್ಸುತ್ತೆ. ರೀಸೆಂಟಾಗಿ ಮಾಡಿದಂಥ ಒಂದು ತಗೊಂಡಂಥ ನಿರ್ಧಾರಗಳು ಅಂದ್ರೆ ನೇರವಾಗಿ ರಾಜತಾಂತ್ರಿಕವಾಗಿ ಒಂದು ಲೆಕ್ಕದಲ್ಲಿ ಯುದ್ಧ ಸಾರ್ಬಿಟ್ಟಿದೆ. ಇನ್ನು ಅಫಿಷಿಯಲಿ ಅವ್ರ ಮೇಲೆ ನೀವು ಹೇಳ್ದಂಗೆ ಮುಯಿಗೆ ಮುಯಿ ತೀರಿಸೋದೊಂದೇ ಬಾಕಿ ಇರೋದು. ನಾನು ಮುಯಿ ಹೇಳಕ್ ಹೋಗೋದೇ ಇಲ್ಲ. ನಾಳಿನ ಸಮಾಜ ನೆಮ್ಮದಿಯಾಗಿರ್ಬೇಕು ಅನ್ನೋದಕ್ಕೂ ಅಂದ್ರೆ ಇವತ್ತು ನೀವು ಇದನ್ನ ಕ್ಲೀನ್ ಮಾಡಿ, ಶುದ್ಧ ಮಾಡಿ. ಸ್ವಚ್ಛ ಭಾರತ್ ಅಂದ್ರೆ ಪ್ರಮುಖವಾಗಿ ಇದನ್ನ ಸ್ವಚ್ಛಗೊಳಿಸ್ಬೇಕು. ಇದು ಸ್ವಚ್ಛ ಮಾಡಿ ನೀವು. ನನ್ನ ದೇಶ ರೀ ಕಾಶ್ಮೀರು, ನಾನು ನೋಡಕ್ ಹೋಗ್ಬೇಕು. ನನ್ಗೆ ಹೋಗಕ್ ಆಗ್ತಿಲ್ಲ. ಈಗ ನಾಳೆ ನನ್ನ ಮಕ್ಕಳು ಕಾಶ್ಮೀರ್ ನೋಡ್ಬೇಕು ಅಂತ. ನನ್ನ ದೇಶ ಅದು ಅಲ್ವಾ? ನನ್ನ ದೇಶದ ಒಂದು ಭಾಗವನ್ನ ನಾನೇ ನೋಡಕ್ ಆಗ್ತಿಲ್ಲ, ನಂಗೆ ಭಯ ಆಗುತ್ತೆ ಅಂದ್ರೆ ನನ್ನನ್ನು ಆಳವ್ರು ನೀವು ದಯವಿಟ್ಟು ನಮಗೆ ಮುಕ್ತಗೊಳಿಸಿ. ಅದನ್ನ ಕಂಪ್ಲೀಟಾಗಿ ಕಿತ್ತಾಕ್ಬಿಡ್ಬೇಕು, ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕು. ನಿಮ್ಮ ಊರಿಗೆ ತುಂಬಾ ಹತ್ತಿರವಾದಂತ ಊರು ಭದ್ರಾವತಿಗೆ ಶಿವಮೊಗ್ಗದ ಒಂದು ಹೆಣ್ಣು ಮಗಳು, ನನ್ನ ಗಂಡನ ಕೊಂದಿದ್ದೀರಿ, ನನ್ನ ಮಗನ ಯಾಕೆ ಬಿಡ್ತೀರಿ, ನಮ್ಮನ್ನು ಶೂಟ್ ಮಾಡಿಬಿಡಿ ಅಂದ್ರೆ
ನಿಮ್ಮನ್ನ ಶೂಟ್ ಮಾಡಲ್ಲ, ಹೋಗಿ ಮೋದಿಗೆ ಹೇಳಿ ಅಂತಾರಂತೆ. ಹೇಳಾಯ್ತು. ಮಕ್ಕಳ ಹತ್ರ ಅವರ ಒಂದು ದರ್ಪ ಇದೆ. ಅಲ್ಲ, ಅದನ್ನೇ ಹೇಳಿದ್ದು, ಇದನ್ನ ಉತ್ತರನ ಪೌರುಷ ಅಂತೀವಿ ನಾವು. ನೀನ್ ಬಾರಯ್ಯ ಹೇಳು, ನೀ ಬಂದು ಹೇಳೋ, ಯಾಕೆ ಅವ್ರನ್ನ ಕೊಂದುಬಿಟ್ಟು ಸಂದೇಶ ಕಳಿಸ್ತೀಯ? ನೀನ್ ಬಾ, ಮೋದಿಯವ್ರ ಹತ್ರ ನಿಂತ್ಕೊಂಡು ಹೇಳು ಅಲ್ವಾ? ನೀನೇನ್ ಹೇಳ್ಬೇಕು ಅಲ್ಲಿ ಹೇಳು. ನೀನ್ ಯಾಕ ಆ ರೂಟ್ ಆ ಮಾರ್ಗದಲ್ಲಿ ಬರ್ತೀಯ? ಕರೆಕ್ಟಾ? ಬಾ ಹೇಳು. ಎಲ್ರಿಗೂ ಮುಕ್ತವಾಗಿ ಅವ್ರ ಜೊತೆಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಿಂತ್ಕೊಳ್ಳಿ, ಸ್ವಾಮಿ ನಿಮ್ಮ ಹತ್ರ ಮಾತಾಡ್ಬೇಕು ನಾನು ಇಂಥ ವಿಷಯಕ್ಕೆ. ಮಾತಾಡಿಸು ಅವ್ರನ್ನ, ಕೇಳು, ಹೇಳು, ಕೇಳು, ಎಲ್ಲ ಮಾಡು. ಈ ರೀತಿಯ ಸಂದೇಶ ಕಳಿಸೋದು, ಇದ್ರ ಫಲ ನೀನು ಅನುಭವಿಸ್ಬೇಕಾಗತ್ತೆ. ಬಿಡ್ತೀವ ನಾವು? ಬಿಡ್ತಾರಾ? ಆಲ್ರೆಡಿ ಚುರುಕು ಮುಟ್ಸಿದ್ದಾರೆ. ಬಟ್ ನೀರು ನಿಲ್ಸಿರೋದಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ಯುದ್ಧ ಇನ್ನೊಂದಿಲ್ಲ. ಈಗ ಸಾವು ನೋವು ಸಂಭವಿಸಿ ಅದರಿಂದ ಬಹಳಷ್ಟು ಜನರು ನರಳೋದಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ಯುದ್ಧ ಅಂದರೆ ಸಿಂಧೂ ನದಿಯ ನೀರು ನಿಲ್ಲಿಸಿ. ಬಹಳ ಖುಷಿ ಆಯಿತು ನಮಗೆ. 48 ಗಂಟೆಗಳ ಕಾಲ ಗಡುವು ನೀಡಿದ್ದಾರೆ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪಾಕಿಸ್ತಾನಿ ಕೂಡಲೇ ಗಂಟು ಮೂಟೆ ಕಟ್ಟಿ ತೊಲಗಬೇಕು ದೇಶ ಬಿಟ್ಟು ಅಂತ. ಸರಿಯಾಗಿದೆ. ಯಾಕೆಂದ್ರೆ ಇಲ್ಲಿ ಒಳ್ಳೆ ಪ್ರಜೆ ಬಂದಿದ್ದಾರ ಅಥವಾ ಈ ಥರ ಪ್ರಕ್ರಿಯೆ ಮಾಡುವಂಥ ದುರಾತ್ಮರು ಬಂದಿದ್ದಾರ, ಯಾರಿಗೂ ಗೊತ್ತು? ನಮ್ಗೆ ಗೊತ್ತಿಲ್ಲ ಅಲ್ಲ. ಯಾರೋ ಒಳ್ಳೆ ಜನ ಬಂದಿರ್ತಾರೆ. ನಾವೇನು ಹೇಳ್ತೀವಿ ಅಂದರೆ, ಯಾವುದೇ ಧರ್ಮದ ಮೇಲೆ ನಮ್ಮ ಯುದ್ಧ ಅಲ್ಲ, ಯಾವುದೇ ದೇಶದ ಮೇಲೆ ನಮ್ಮ ಯುದ್ಧ ಅಲ್ಲ, ಆ ಪ್ರಕ್ರಿಯೆ ಮೇಲೆ ನಮ್ಮ ಯುದ್ಧ. ಕರೆಕ್ಟಾ? ಹಾಗಿದ್ದಾಗ ಅದು ಯಾರು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಲ್ಲ. ಡಿಕ್ಲೇರ್ ಮಾಡ್ತಿಲ್ವಲ್ಲ, ನಾನು ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಡಿಕ್ಲೇರ್ ಮಾಡ್ತಿಲ್ವಲ್ಲ ಅವರು. ನೀವೆಲ್ಲೋ ಬಚ್ಚಿಟ್ಕೊಂಡು ಡುಮ್ ಅನ್ಸೋದು, ಪಟ್ ಅನ್ಸೋದು, ಇದೆಲ್ಲ ಮಾಡ್ತೀರಲ್ಲ. ಹಾಗಾಗಿ ನೀವು ದಯವಿಟ್ಟು ನಿಮ್ಮ ದೇಶಕ್ಕೆ ನೀವು ಹೋಗಿಪ್ಪ, ನೀವೆಲ್ಲ ಒಳ್ಳೆಯವರೇನೆ, ನೀವು ಅಲ್ಲಿರಿ, ಇಲ್ಲಿ ಇರಬೇಡಿ ಅಂತ ಹೇಳಿ ತಪ್ಪೇನಿಲ್ಲ. ಎಸ್ ಸರ್, ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಇಡೀ ದೇಶ ಮೆಚ್ಕೊಂಡಿದೆ. ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಬಗ್ಗೆ. ಮುಂದೆ ಆಗ್ತಕ್ಕಂಥ ನಿರ್ಧಾರಗಳಿಗೂ ನಾವು ಭಾರತೀಯರಾಗಿ ಒಗ್ಗಟ್ಟಾಗಿ ಹಿಂದೆ ನಿಲ್ಬೇಕಾಗುತ್ತೆ, ಅವ್ರಿಗೆ ಸ್ಟ್ರೆಂತ್ ಕೊಡ್ಬೇಕಾಗುತ್ತೆ. ಇವೆಲ್ಲವುಗಳ ಹೊರತಾಗಿ ಜಮ್ಮು ಕಾಶ್ಮೀರ ಅಥವಾ ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಆರ್ಟಿಕಲ್ 370 ರದ್ದಾಗೋದಕ್ಕೂ ಬಿಫೋರು ಒಂಥರ ಇತ್ತು, ಅದಾದ ನಂತರ ಸಾಕಷ್ಟು ಬದಲಾವಣೆಗಳಾಯ್ತು. ಅಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ಥಿಯೇಟರ್ಗಳು ಓಪನ್ ಆಗಿರ್ಲಿಲ್ಲ. ಅಲ್ಲಿ ಕಾಶ್ಮೀರ್ ಫ್ಯಾಷನ್ ಶೋ ಅಂತ ನಡೆಯುತ್ತೆ, 40 ವರ್ಷಗಳಿಂದ ಫ್ಯಾಷನ್ ಶೋ ನಡೆದಿರ್ಲಿಲ್ಲ. ಅವೆಲ್ಲವುಗಳು ಓಪನ್ ಆಯ್ತು. ಸಚಿನ್ ಟೆಂಡೂಲ್ಕರ್ ಹೋಗಿ ಅಲ್ಲಿ ಕ್ರಿಕೆಟ್ ಆಡಿದ್ರು, ಅಲ್ಲಿ ಒಂದು ರಣಜಿ ಟೀಮ್ ಕಟ್ಟಿದ್ರು. ಅವರೆಲ್ಲ ಮತ್ತೆ ಬಂದು ಬೇರೆ ಬೇರೆ ರಾಜ್ಯಗಳ ಜೊತೆ ಕ್ರಿಕೆಟ್ ಆಡುವಂಗಾಯ್ತು. ಟೂರಿಸಂ ತುಂಬಾ ವ್ಯಾಪಕವಾಗಿ ಡೆವಲಪ್ಮೆಂಟ್ ಆಯ್ತು. ಜೋಗಿ ಸರ್ ಏನೋ ಬರ್ದಿದ್ರು ಒಂದು ಫೇಸ್ಬುಕ್ ಅಲ್ಲಿ, ನಾನು ಓದ್ತಾ ಇದ್ದೆ. ಎವ್ರಿ ಇಯರ್ ಕನಿಷ್ಠ ಅಂದ್ರೆ 2 ಕೋಟಿ ಜನ ಕಾಶ್ಮೀರಕ್ಕೆ ವಿಸಿಟ್ ಮಾಡ್ತಾರಂತೆ ಟೂರಿಸ್ಟ್ಗಳು. ಅದರಿಂದಾನೇ ಅವ್ರಿಗೆ ಜೀವನ ಕಟ್ಕೊಳ್ತಾ ಇದ್ರು ಅಲ್ಲಿರ್ತಕ್ಕಂತಹ ಲೋಕಲೈಟ್ಸ್. ಸೊ ಇದೆಲ್ಲದಕ್ಕೂ ಈಗ ಹೊಡೆತ ಬಿದ್ದಿದೆ. ಸೊ ಆರ್ಟಿಕಲ್ 370 ಬಿಫೋರು ಆಫ್ಟರು ನಿಮ್ಮ ಮಾತುಗಳು? ಇಲ್ಲ, ಬಹಳ ಒಳ್ಳೆ ನಿರ್ಧಾರ ತಗೊಂಡಿದ್ದು. ಯಾಕೆಂದ್ರೆ ಆ ಥರದ್ದೊಂದು ನಿರ್ಧಾರ ತಗೊಳ್ಳೋದಕ್ಕೆ ಎದೆಗಾರಿಕೆ ಬೇಕು. ಒಳ್ಳೆ ನಿರ್ಧಾರ ಅದು. ಯಾಕೆಂದ್ರೆ ಇಷ್ಟೆಲ್ಲ ಮುಂದುವರೆದಂಥ ಒಂದು ದೇಶ ಇನ್ನೂ ಅಲ್ಲಿ 370 ಆರ್ಟಿಕಲ್ ಇಟ್ಕೊಂಡು ಯಾರನ್ನೋ ಸಾಕೊಂಡು ನಮ್ಮ ತೆರಿಗೆ ಹಣ ಎಲ್ಲ ಅಲ್ಲಿ ಹೋಗಿ ಯಾರೋ ಸುಖವಾಗಿದ್ದಾರೆ, ಅಲ್ಲಿರೋರು ಸುಖವಾಗಿಲ್ಲ. ಅಲ್ಲಿರೋ ಸಾರ್ವಜನಿಕರಿದಾರಲ್ಲ ಅವ್ರು ಸುಖವಾಗಿಲ್ಲ. ಈಗ ನಾನಾಗ್ಲಿ ನೀವಾಗಲಿ ನೆಮ್ಮದಿಯಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು 10 ದಿನ ಇದ್ಬಿಟ್ಟು ಬರೋಣ ಆಗ್ತಾ ಇಲ್ಲ. ಸೊ ಇವೆಲ್ಲ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಅದೊಂದು ಒಳ್ಳೆ ಕೆಲಸ ಮಾಡೋದು ಭಾಳ ತುಂಬ ಒಳ್ಳೆ ವಿಚಾರ. ಅದು ನನಗೆ ನನ್ನ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಅಲ್ಲಿ ಚುನಾವಣೆ ಬಹುಶಃ ಇನ್ನೊಂದು 2 ವರ್ಷ ಮುಂದೂಡಿದ್ರೆ ಇದು ನಡೀತಿರ್ಲಿಲ್ವೇನೋ ಅಂತ ಅನ್ನಿಸ್ತು. ಈಗ ಏನು ಘಟನೆ ನಡೆದಿದೆ ಈಗ ನಡೀತಿರ್ಲಿಲ್ವೇನೋ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಅವ್ರಿಗೆ ಈಸಿ ಆಗೋಯ್ತು ಬರೋದಕ್ಕೆ. ಅವಾಗ ಭಯ ಇತ್ತು, ಯಾಕೆಂದ್ರೆ ಮಿಲಿಟ್ರಿ ಅವರು ಇದ್ರು ಎಲ್ಲ ಕಡೆ. ಅಲ್ಲಿ ಮಿಲಿಟರಿ ಅವ್ರ ಸಂಖ್ಯೆ ಕಡಿಮೆ ಆಗೋಯ್ತು. ಈಗ ನೋಡಿ, ಈ ಜಾಗದಲ್ಲಿ ಒಂದು ಸಣ್ಣ ಪೊಲೀಸು ಇಲ್ಲ. ಯಾವಾಗ ನಿಮಗೆ ಬೇಲಿ ಇರೋದಿಲ್ವೋ ಮೇವು ಮೇಯಕ್ಕೆ ಬಂದೇ ಬರುತ್ತೆಲ್ಲ. ನಾವು ಬಾಗಿಲು ತಕ್ಕೊಂಡು ಮಲ್ಗಕ್ಕೆ ಆಗೋದಿಲ್ವಲ್ಲ ಸ್ವಾಮಿ, ನಾವು ದಾರಿ ಮಾಡಿಕೊಟ್ವೇನೋ ಅಂತ ನನಗನ್ನಿಸ್ತು. ಹಾಗಾಗಿ ನನ್ನ ಅನಿಸಿಕೆ ಇದು. ಇನ್ನೊಂದಷ್ಟು ಬಿಗಿ ಮಾಡಬೇಕಾಗಿತ್ತು. ಅಂದರೆ ಆ ಬಿಗಿ ಇತ್ತು, 370 ಆರ್ಟಿಕಲ್ ತೆಗೆದ ಮೇಲೆ ಬಿಗಿ ಇತ್ತು, ಸಡ್ಲ ಆಗೋಯ್ತು. ಅದು ಸಡ್ಲ ಆಗ್ತಿದ್ದ ಹಾಗೇನೆ ಅವ್ರಿಗೇನಾಯಿತು, ಸುಲಭ ಆಯಿತು. ಏನು ನಾವು ಇಲ್ಲಿ ಅಂದರೆ ನೀವಾಗಲೇ ಹೇಳ್ದಾಗೆ ಒಬ್ಬ ಧರ್ಮದವ್ರನ್ನ ಗುರುತಿಸಿ
ಅವರನ್ನ ಹೊಡಿತಾರೆ ಅಂದರೆ ಮೊದಲಿಂದನೂ ಇದೆ ಅದು. ಅದು ಪಂಡಿತರ ಸ್ವರ್ಗ. ಅದು ಇಡೀ ಕಾಶ್ಮೀರ ಪಂಡಿತರಿದ್ದವರು. ನಾವು ಕಾಶ್ಮೀರ್ಗೆ ಏನಕ್ಕೆ ಹೋಗ್ತೀವಿ? ಹಿಮಾಲಯಕ್ಕೆ ಹೋಗ್ಬೇಕಪ್ಪ ಅಂತಾರೆ. ಹಿಮಾಲಯಕ್ಕೆ ಯಾಕೆ ಹೋಗ್ತಾರೆ? ಧ್ಯಾನ ಮಾಡಕ್ಕೆ ಹೋಗ್ತಾರೆ, ಯೋಗ ಮಾಡಕ್ಕೆ ಹೋಗ್ತಾರೆ, ಬದುಕನ್ನು ಅರಿತುಕೊಳ್ಳೋಕೆ ಹೋಗ್ತಾರೆ. ಆ ಥರದ್ದೊಂದು ಪವಿತ್ರವಾದ ಸ್ಥಳ, ಪಂಡಿತರಿಗೆ ಸ್ವರ್ಗ ಅದು. ನೀವು ಹೇಳಿದ್ದಕ್ಕೆ ನನಗೆ ನೆನಪಾಗಿದ್ದು 2019ರಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯೆ ಅಥವಾ ಹತ್ಯಾಕಾಂಡ ಆಯ್ತಲ್ಲ, ಸಾವಿರಾರು ಜನರನ್ನ ಗುಂಡಿಕ್ಕಿ ಕೊಂದ್ರಲ್ಲ. ಆ ಸಮಯದಲ್ಲಿ ಬಹುಶಃ ಅವ್ರನ್ನೆಲ್ಲಾನು ಅವರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ರು. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾ ಕಡೆ ತುಂಬಾ ಜನ ವಲಸೆ ಬಂದು ಈ ಕಡೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಹವ್ಯಕ ಬ್ರಾಹ್ಮಣರು ಕಾಶ್ಮೀರಿ ಪಂಡಿತರ ಹೆಣ್ಮಕ್ಳನ್ನ ಸಾಕಷ್ಟು ಜನ ಮದುವೆ ಆಗಿದ್ದಾರೆ ಈಗ. ಆವತ್ತು ಅವರಿಗೆ ಡೆಲ್ಲಿಯಲ್ಲಿ ಒಂದು ನಿರಾಶ್ರಿತರ ಕೇಂದ್ರ ಅಂತ ಒಂದು ಸ್ಥಾಪಿಸಿ ಅದರೆಲ್ಲ ಏನ್ ಮಾಡ್ತು ಗೌರ್ಮೆಂಟ್, ಅದ ನಂತರದ ದಿನಗಳಲ್ಲಿ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಅದೇ ಕಾಶ್ಮೀರಲ್ಲಿ ಬದುಕುವಂಗೆ ಅವರಿಗೆ ಒಂದು ಸ್ಥೈರ್ಯ ತುಂಬಿದಿದ್ರೆ ಬಹುಶಃ ಇಷ್ಟು ಪದೇ ಪದೇ ಮರುಕಳಿಸ್ತಾ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ ಸರ್. ನೀವು ಹೇಳೋದು ಒಳ್ಳೆ ಮಾತದು. ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಅವತ್ತು. ಯಾಕೆಂದರೆ ನಮ್ಮದು ಈ ಭಾಷಾವಾರು ಪ್ರಾಂತ್ಯಗಳು ನಮ್ಮದು. ಈಗ ಒಂದು ತಮಿಳುನಾಡು, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಅಲ್ಲಲ್ಲಿ ಆಯಾ ಭಾಷೆ, ಆಯಾ ಸಂಸ್ಕೃತಿನ ಆ ಸಂಸ್ಕೃತಿ ಜೊತೆಲಿ ಬದುಕ್ತಾ ಇರೋಂಥ ವ್ಯವಸ್ಥೆ ನಮ್ಮದು. ಬೇರೆ ರಾಜ್ಯಗಳಿಗೆ ಹೋಗಿ ಬದುಕ್ಬೋದು ನಾವು, ಅದ್ರ ಮೂಲ ಎಲ್ಲಪ್ಪ, ಬೇರೆ ಎಲ್ಲಪ್ಪ ಅಲ್ವಾ? ಬೇರೆ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿದೆ. ಕನ್ನಡಿಗರು ಡೆಲ್ಲಿಯಲ್ಲಿದ್ದಾರೆ, ಅವ್ರು ಬೇರೆ ಎಲ್ಲಿದೆ? ಕರ್ನಾಟಕದಲ್ಲಿದೆ. ಹಾಗೆ ಈ ಪಂಡಿತರು ಅನ್ನೋ ಒಂದು ಸಂಕುಲ ಇದೆಯಲ್ಲ, ಅದು ಪವಿತ್ರವಾದ ಸಂಕುಲ. ಅದು ಅವ್ರಿಗೆ ಬೇರು, ಅದು ಅವ್ರ ಆ ಬೇರನ್ನ ಕಿತ್ಬಿಡ್ಬೇಕು ಅಂತ. ಆ ಬೇರೆ ಎಲ್ಲ ಕಿತ್ಬಿಟ್ರೆ ಅಲ್ಲಿ ಉಳ್ಕೊಳ್ಳೋವಂಥದ್ದೇನು? ಆ ವ್ಯವಸ್ಥೆನ ಕೆಡಿಸುವಂಥ ಪ್ರಯತ್ನ ಮಾಡಿರೋದು ಇದು. ಹಾಗಾಗಿ ಇದು ತುಂಬ ಕೆಟ್ಟ ಮನಸ್ಥಿತಿ. ಅದು ನಾನು ಆಗಲೇ ಅದನ್ನ ಹೇಳಿದ್ದು. ಪ್ರತಿಯೊಬ್ಬರು ಕೂಡ ಎಲ್ಲ ಜಾಗದಲ್ಲೂ ಇದನ್ನೇ ಶುರು ಮಾಡಿಬಿಟ್ರೆ ಏನಾಗುತ್ತೆ ವ್ಯವಸ್ಥೆ? ನಮ್ಮ ಒಕ್ಕೂಟದ ವ್ಯವಸ್ಥೆನ ನಾಶ ಮಾಡಿಬಿಡ್ತಾರೆ ಅಲ್ವಾ? ಹಾಗಾಗಿ ಇದನ್ನೆಲ್ಲ ಸಂಪೂರ್ಣವಾಗಿ ಇದು ಕೊನೆಗಾಣಬೇಕು ಅಷ್ಟೇ ನಾನು ಹೇಳೋದು. ಇದು ಒಳ್ಳೆ ರೈಟ್ ಟೈಮ್, ಇದು ಕೊನೆಗಾಣಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ಬರಲೇಬೇಕು ನಾನು. ಆರ್ಟಿಕಲ್ 370 ನಂತರ ಒಂದಷ್ಟು ಧೈರ್ಯ ಬಂತು. ಬಾಲಿವುಡ್ ಮಂದಿ ಒಬ್ಬೊಬ್ಬರಾಗಿ ಅಲ್ಲಿ ಹೋಗಿ ಶೂಟಿಂಗ್ ಮಾಡಕ್ ಶುರು ಮಾಡಿದ್ರು. ನಂತರ ದಿನಗಳಲ್ಲಿ ಸೌತ್ ಇಂಡಿಯನ್ ಸಿನಿಮಾಗಳು ಅಲ್ಲಿಗೆ ಹೋಗೋಕೆ ಶುರು ಮಾಡಿದ್ರು. ನಮ್ಮ ಸುದೀಪ್ ಅವರ ಹೆಬ್ಬೂಲಿ ಸಿನಿಮಾ ಇರ್ಬೋದು, ಮಾರ್ಟಿನ್ ಸಿನಿಮಾ ರೀಸೆಂಟ್ ಆಗಿ ಧ್ರುವ ಸರ್ಜಾ ಅವ್ರದ್ದು ಇರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಅಪ್ಪು ಅವರ ಕೊನೆ ಸಿನಿಮಾ ಜೇಮ್ಸ್ ಸಿನಿಮಾ ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ರು. ಈಗ ಒಂದಷ್ಟು ಮಿಲಿಟರಿ ಅವರಿಗೆ ಪ್ರೊಟೆಕ್ಷನ್ ಎಲ್ಲ ಇರ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಆರ್ಟಿಕಲ್ 370 ಇದ್ದಂತ ಕಾಲದಲ್ಲಿ ಅಂದ್ರೆ 2019ಕ್ಕೂ ಮೊದಲು ತುಂಬಾ ಕಷ್ಟ ಇತ್ತು. ಯಾವ ಟೈಮಲ್ಲಿ ಯಾರು ಬಂದು ಎಲ್ಲಿ ಯಾರನ್ನ ಹೊಡೆದಾಕ್ತಾರೋ ಗೊತ್ತಿರ್ಲಿಲ್ಲ. ಒಂಥರ ಟೆನ್ಷನ್ ಅಲ್ಲಿ ಹೋಗಿ ಅಲ್ಲಿ ತರಾತುರಿಯಲ್ಲಿ ಶೂಟಿಂಗ್ ಮಾಡ್ಕೊಂಡ್ ಬರ್ಬೇಕಿತ್ತು. ಆ ಲೊಕೇಶನ್ ಬೇಕೇ ಬೇಕು ಅಂತ ಸಂದರ್ಭದಲ್ಲಿ ತಾವು ಕೂಡ 1-2 ಸಿನಿಮಾಗಳನ್ನ ಕಾಶ್ಮೀರಲ್ಲಿ ಶೂಟ್ ಮಾಡ್ಕೊಂಡ್ ಬರ್ತೀರ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಕ್ಷನ್ನು ಅಥವಾ ಪರಿಸರ, ಅಲ್ಲಿರ್ತಕ್ಕಂಥ ಜನರ ಮನಸ್ಥಿತಿಗಳು ಎಲ್ಲ ಹೇಗಿತ್ತು ಸರ್? ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಇಲ್ಲಿ ಹೇಳಲೇಬೇಕು. ಈ ಭಯೋತ್ಪಾದಕರು ಇದಾರಲ್ಲ, ಅವ್ರು ಯಾವತ್ತೂ ಕೂಡ ಪ್ರವಾಸಿಗರ ಮೇಲೆ, ಚಿತ್ರತಂಡದ ಮೇಲೆ ಅವರು ತೊಂದರೆ ಮಾಡಿದ್ದೇ ಇಲ್ಲ. ಅವ್ರನ್ನ ತೊಂದರೆ ಮಾಡಿದ್ದೇ ಇಲ್ಲ. ಅವ್ರ ತಂಟೆಗೆ ಬರ್ತಿರ್ಲಿಲ್ಲ. ಅವ್ರ ಗುರಿ ಏನೋ ಒಂದಿರುತ್ತೆ. ಆ ಕಡೆ ಇದ್ರು ಅವರು, ಯಾವತ್ತೂ ಮಾಡಲಿಲ್ಲ. ಇದು ಮೊದಲಿಂದನೂ ಇದೆ ಅಲ್ಲಿ ಸಮಸ್ಯೆ. ಯಾವತ್ತಿಂದ ಇದೆ? ಯಾವತ್ತು ಕಾಶ್ಮೀರದ ರಾಜ ಹರಿ ಸಿಂಗ್ ಬಂದು ಅವನು ಇಲ್ಲಿ ಶರಣ ಆಗ್ಬಿಟ್ಟು ಸೈನ್ ಮಾಡ್ತಾನೆ, ಅವತ್ತಿಂದ ಇದೆ ಇದು. ಆದರೆ ಅಲ್ಲಿ ಎಷ್ಟು ಚಿತ್ರಗಳು ಶೂಟಿಂಗ್ ನಡೆದಿದೆ, ಅದಕ್ಕೇನು ಕೊರತೆ ಇಲ್ಲ. ಶೂಟಿಂಗ್ ಮಾಡಕ್ ಹೋಗೋರಾಗ್ಲಿ ಪ್ರವಾಸಿಗರಾಗ್ಲಿ ಯಾವತ್ತೂ ಭಯ ಪಡಲಿಲ್ಲ. ಅದ್ರ ಪಾಡಿಗೆ ನಡೀತಾನೆ ಇತ್ತು. ಯಾರಾದ್ರೂ ಕಾಶ್ಮೀರಲ್ಲಿರೋ ನಾಗರಿಕ ಹೊಟ್ಟೆಸುವಿಂದ ಇದ್ದಾನೆ? ಇಲ್ವಲ್ಲ. ಹೇಗೆ ಅವನ ಬದುಕು ನಮ್ಮಿಂದಾನೆ ಇದು ನಡೀತಾನೆ ಇತ್ತದು. ಬಟ್ ನಾವು ಶೂಟಿಂಗ್ ಮಾಡಕ್ಕೆ ಹೋದಾಗ ನಮ್ಗೇನಪ್ಪ ಅಂದರೆ ಸ್ವಲ್ಪ ಆ ಕಡೆ ಹೋಗ್ಬೇಡಿ ಸರ್, ಸ್ವಲ್ಪ ಅದು ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಿದ್ರು. ಅಂದರೆ ಭಯ ಹುಟ್ಟಿಸ್ತಿರ್ಲಿಲ್ಲ ಅವರು. ಬಟ್ ಆ್ಯಕ್ಚುಲಿ ಭಯದ ವಾತಾವರಣ ಅದು. ಅವರು ಹೆದರಿಸ್ತಾ ಇರಲಿಲ್ಲ. ಯಾಕೆಂದರೆ ಬರೋರನ್ನ ಹೆದರಿಸ್ಬಿಟ್ರೆ ಅಲ್ಲಿ ಬದುಕು ಹೋಗ್ಬಿಡುತ್ತೆ ಅಲ್ಲಿರೋರಿಗೆ. ಹಾಗಾಗಿ ಹೆದರಿಕೆ ನಮಗೂ ಇರಲಿಲ್ಲ, ಅವರು ಹೆದರಿಸ್ತಾ ಇರಲಿಲ್ಲ. ನಾವು ಆರಾಮಾಗಿ ಶೂಟಿಂಗ್ ಮಾಡ್ತಿದ್ವಿ. ಬಟ್ ಅವರು ಕೇರ್ ಮಾಡೋರು ನಮ್ಮನ್ನು, ಜೊತೆಲಿರೋರು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕು. ನಾವು ಯಾವ ಭಾಗಕ್ಕೆ ಹೋಗ್ತೀವಿ, ಎಲ್ಲಿ ಚಿತ್ರೀಕರಣ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು. ನಾವು ಹೇಳಿದ್ರೆ ಜೊತೆಲಿರ್ತಾರೆ ಅವರು. ಕಾಶ್ಮೀರಕ್ಕೆ ಹೋಗೋವಾಗ
ಸ್ವಲ್ಪ ನಮಗೆ ರಿಸ್ಕ್ ಅಂತ ಅನಿಸಿತ್ತು. ಆದರೆ ರಿಸ್ಕ್ ಇಲ್ಲದೆ ಇರೋ ಜಾಗಕ್ಕೆ ಶೂಟಿಂಗ್ ಮಾಡಬೇಕು ಅನ್ನೋದು ಸ್ವಲ್ಪ ಒತ್ತಡ ಇತ್ತು. ನಾನು ಹೆಂಗೆ ಅಂದರೆ ನನಗೇನು ಅಂದರೆ ಒಂದು ಸಲ ಹೋಗ್ಬಿಟ್ರೆ ನನಗೆಲ್ಲ ಮರ್ತು ಹೋಗುತ್ತೆ. ದಿ ಬೆಸ್ಟ್ ಏನಿದೆ ಅದನ್ನೆಲ್ಲ ಕವರ್ ಮಾಡ್ಕೋಬೇಕು ಅಂತ ನಾವು ತುಂಬ ಎತ್ತರಕ್ಕೆ ಹೊಟ್ಟೋದ್ವಿ. ಅಂದರೆ -3 ಡಿಗ್ರಿ. ಯಾವ ಲೊಕೇಶನ್ ಸರ್ ಅದು ಪೆಹಲ್ಗಾಮಿಂದ ಇನ್ನೂ ಆಚೆ. ಐ ಥಿಂಕ್ ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಪಾಕಿಸ್ತಾನ. ಅಂದ್ರೆ 2 ಕಿಲೋಮೀಟರ್ ಅಷ್ಟೇ ಪಾಕಿಸ್ತಾನ. ನಮ್ಗೆ ಗೊತ್ತಿಲ್ಲ ಅದು. ಸುಮ್ ಗಾಡಿ ತಗೊಂಡು ಹೋಗಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಹೀಗೆ ಹೋಗ್ಬಿಟ್ವಿ ನಾವು. ನೋಡಿದ್ರೆ ಅಲ್ಲಿ ಇದು ಕಮ್ಮಿ, ಆಕ್ಸಿಜನ್ ಕಮ್ಮಿ. ಅಣ್ಣವ್ರಿಗೆ 72 ವಯಸ್ಸು. ಎಲ್ಲ ತುಂಬಾ ಮೆತ್ತಗಾಗ್ಬಿಟ್ರು. ಯೂನಿಟ್ ಹುಡುಗರೆಲ್ಲ ದಬಾರ್ ಬಿದ್ದೋಗ್ಬಿಟ್ರು. ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಟ್ ಇವರು ತುಂಬಾ ಸ್ಟ್ರಾಂಗ್ ಆಗಿ ಆಕ್ಟ್ ಮಾಡ್ತಿದ್ರು ಇವರು. ನೀವು ನೋಡ್ಬೇಕು, ಒಂದು 360 ಡಿಗ್ರಿ ಸ್ನೋಫಾಲ್ ಇದೆ ಆ ಜಾಗ. ಹೇಳ್ತಿರೋದು ನಾನು. ಎಲ್ಲ ಕೈಕಾಲೆಲ್ಲ ಮರಗಟ್ಟೋಗೋಯ್ತು ಭಾಳ ಜನಕ್ಕೆ. ಬಟ್ ಅಲ್ಲೊಂದು 1 ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ ಬೆಳಗ್ಗೆ ಹೋಗಿ. ಆಮೇಲೆ ಶಿಫ್ಟ್ ಮಾಡಿಬಿಟ್ಟೆ ಅಲ್ಲಿಂದ. ಆಗಲಿಲ್ಲ, ಅದಾದ್ಮೇಲೆ ಸ್ನೋಫಾಲ್ ಜಾಸ್ತಿ ಆಗೋಯ್ತು. ಇದು ಆಕ್ಸಿಜನ್ ತುಂಬ ಕಮ್ಮಿ ಆಗ್ತಾ ಬಂತು. ಏನಾದ್ರು ಹೆಚ್ಚು ಕಮ್ಮಿ ಅವ್ರು ಏನು ಗತಿ. ಜಯಪುರದವ್ರೆಲ್ಲ ಹೀಗಾಗೋಯ್ತು. ಅವರು ಕೈಕಾಲೆಲ್ಲ ಮರಗಟ್ಟೋಯ್ತು. ಅಲ್ಲಿ ಶೂಟಿಂಗ್ ಮಾಡೋವಾಗ ನನಗೆ ಗೊತ್ತಿಲ್ಲ. ನನಗೆ ಅವರೆಲ್ಲ ಬಂದ್ಬಿಟ್ಟು ಸರ್ ತುಂಬ ಹೊತ್ತಿಲ್ಲ ಇರ್ಬಿಡಿ ಹೊರಡಿ ಅಂದರು. ಆರ್ಡ್ರ್ ಮಾಡಿದ್ರು ಹೊರಡಿ ಇಲ್ಲಿಂದ ಅಂತ. ಆಮೇಲೆ ಸರ್ ನಾನು ಇನ್ನೊಂದು ½ ಅನ್ ಅವರ್ ನೋ ಹೊರಟ್ಬಿಡಿ ಇಲ್ಲಿಂದ ಅಂತ ಹೇಳಿ ಬಂದು ಕರ್ಕೊಂಡು ಅಲ್ಲಿ ಜೊತೆಲೇ ಬಂದರು. ಜೊತೆಲಿ ಬಂದು 10 ಕಿಲೋಮೀಟರ್ ಬಂದ್ಮೇಲೆ ಹೇಳಿದ್ರು ನಾವೇ ಹೋಗಲ್ಲ ಅಲ್ಲಿ ಅಂದರು. ಸೈನಿಕರು ನಾವೇ ಹೋಗಲ್ಲ ಅಲ್ಲಿ, ನೀವ್ ಹೆಂಗ್ರಿ ಹೋದ್ರಿ, ನೀವು ಯಾರು ಬಿಟ್ಟಿದ್ದು ನಿಮ್ಮನ್ನ? ಸ್ವಲ್ಪ ಭಯ ಇಲ್ವಲ್ಲ. ಇಲ್ಲಿ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಲೊಕೇಶನ್ ಚೆನ್ನಾಗಿತ್ತು ನುಗ್ಬಿಟ್ವಿ ಅಂತ. ನಮ್ಗೆ ಭಯ ಅನ್ನೋದು ಅಣ್ಣವ್ರ ಜೊತೆಲಿದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ಸ್ವಲ್ಪ ಭಯ ಆಯ್ತು. ಅದಾದ್ಮೇಲೆ ಏನು ಸಮಸ್ಯೆ ಆಗಿಲ್ಲ, ಆರಾಮಾಗಿ ಅವರೇ ಸಜೆಸ್ಟ್ ಮಾಡಿದ್ರು ಅಲ್ಲಿ ಇಲ್ಲೇ ಮಾಡಿ ಇಲ್ಲಿ ಮಾಡಿ ಅಂತ ಮಾಡ್ಕೊಂಡು ನಮ್ಮ ಜೊತೆಲಿದ್ದು ಕೆಲಸ ಆರಾಮಾಗಾಯ್ತು. 25 ವರ್ಷಗಳ ಹಿಂದೆ 2000ನೇ ಇಸ್ವಿ ಫೆಬ್ರವರಿಯಲ್ಲಿ ಪ್ರಾಬಬಲಿ ಅದು ರಿಲೀಸ್ ಆಗಿದೆ ಅನ್ಸುತ್ತೆ, ಶಬ್ದವೇದಿ ಸಾಂಗ್ ಒಂದು ಬರುತ್ತೆ, ಓ ಪ್ರೇಮ ಕಾಶ್ಮೀರ ಅಂತ. ಅಣ್ಣ ಅವ್ರು ಹಿಂಗೆ ಅಂದಿದ ತಕ್ಷಣ ಒಂದು 360 ಡಿಗ್ರಿಯಲ್ಲಿ ಒಂದು ಪ್ಯಾನ್ ತೋರಿಸ್ತಾರೆ. ಅದು ನೋಡೋದಕ್ಕೆ ಮಜಾ. ಆ ಕಾಶ್ಮೀರನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರಿ. ಆ ಒಂದು ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಅಣ್ಣ ಅವ್ರು ಎಷ್ಟು ಖುಷಿ ಪಟ್ರು ಆ ಪರಿಸರನ ನೋಡಿ. ಅಯ್ಯೋ, ಅವತ್ತೆಲ್ಲ ನಮ್ಗೆ ಮೇಕಿಂಗ್ ಫೆಸಿಲಿಟೀಸ್ ಇದ್ದಿದ್ರೆ ಅವ್ರ ಭಾವನೆಗಳನ್ನೆಲ್ಲ ಸೆರೆ ಹಿಡಿದು ಇಟ್ಕೊಳ್ತಾ ಇದ್ದೆ. ಅಷ್ಟು ಖುಷಿ ಪಡ್ತಾ ಇದ್ರು. ನಮ್ಗೆ ಅಲ್ಲಿದ್ದ 4 ದಿನಾನು ಕೂಡ ಶಂಕರ್ ಗುರು ಘಟನೆಗಳನ್ನೆಲ್ಲ ಹೇಳೋರು. ಇಷ್ಟು ಎಂಜಾಯ್ ಮಾಡಿದಾರೆ ಅವರು. ಅಂದ್ರೆ ಅಣ್ಣವ್ರ ಜೊತೆಲಿ ಹೊರಗಡೆ ಶೂಟಿಂಗ್ ಹೋಗೋದೇ ಒಂದು ಆನಂದ. ಅಂದ್ರೆ ಅವ್ರ ಪಾಡು ಮೇಕಪ್ ಹಾಕೊಂಡು ಏನಿದೆ ಅದಷ್ಟು ಮಾಡ್ಕೊಂಡ್ ಬರಲ್ಲ, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ, ತರಲೆ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಹಳೆ ನೆನಪುಗಳೆಲ್ಲ ಹೇಳ್ತಾ ಇರ್ತಾರೆ, ತುಂಬಾ ಜಾಲಿಯಾಗಿರ್ತಾರೆ. ನಮ್ಗೆ ಇಷ್ಟು ಗಂಟೆಗಳು ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ. 1 ಗಂಟೆ ಊಟ ಬಂದ್ಬಿಡೋದು. ಅಷ್ಟು ಚಂದ ಅವ್ರ ಜೊತೆಲಿ ಕೆಲಸ ಮಾಡೋದು. ಹಳೆ ನೆನಪುಗಳು. ಅದಕ್ಕೆ ಮುಂಚೆ ಹೋಗಿದ್ರಂತೆ ಅವರು. ಶಂಕರ್ ಗುರು ಮೊದ್ಲು ಯಾವ್ದೋ ಒಂದು ಸಿನಿಮಾ ಹೇಳಿದ್ರು, ಅವಾಗ ಬಂದಿದ್ರಂತೆ ಅವರು. ಅವಾಗ ಇದ್ದಂತ ರಿಸ್ಟ್ರಿಕ್ಷನ್ಗಳು ಅಂದ್ರೆ ಪ್ರೊಡಕ್ಷನ್ ರಿಸ್ಟ್ರಿಕ್ಷನ್, ಬಡ್ಜೆಟ್ ರಿಸ್ಟ್ರಿಕ್ಷನ್, ಅದ್ರ ಮಧ್ಯೆ ಅಲ್ಲಿ ಹೇಗೆ ಶೂಟಿಂಗ್ ಮಾಡಿದ್ರು ಅದೆಲ್ಲ ಹೇಳ್ತಿದ್ರು. ಶಂಕರ್ ಗುರು ಅವ್ರದೇ ಪ್ರೊಡಕ್ಷನ್. ಜೀವನ ಚೈತ್ರ ಅಲ್ಲಿ ಅನ್ಸುತ್ತೆ. ಜೀವನ ಚೈತ್ರ ಇದು ಬದರಿ ಕೇದಾರ್ ಅಲ್ಲಿ ಬಂದಿದ್ದು, ಅಲ್ಲಿ ಹೋಗಿದ್ದವರು. ಶಂಕರ್ ಗುರು ಅವ್ರದೇ ಪ್ರೊಡಕ್ಷನ್. ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳು. ಅಮ್ಮ ಪ್ರೊಡಕ್ಷನ್ ಮಾಡೋದು ಭಾಳ ಚೆನ್ನಾಗಿ ಮಾಡ್ತಾರೆ. ಏನಕ್ಕೂ ಕಡಿಮೆ ಮಾಡಲ್ಲ ಅವರು. ಒಳ್ಳೊಳ್ಳೆ ಊಟಗಳು ಅದೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ಪ್ರೇಮ ಕಾಶ್ಮೀರ ಸಾಂಗ್ ಔಟ್ಪುಟ್ ಬಂದ ನಂತರದಲ್ಲಿ ಅಣ್ಣ ಅವರ ಸಾಂಗ್ ನ ನೋಡಿ ಏನಂದ್ರು? ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಸಿಳ್ಳೆ ಹೊಡಿಬೇಕು ಅನ್ಸೋದು ಅವರಿಗೆ, ಸಿಳ್ಳೆ ಹೊಡಿಯಕ್ ಆಗ್ತಿರ್ಲಿಲ್ಲ. ಓ ಅನ್ನೋರು ಅವರು. ಅದು ಯಾಕೆಂದ್ರೆ ಈ ಎಂಟಿ ಶಾರ್ಟ್ ಎಲ್ಲ ತೆಗಿಯುವಾಗ ಅವ್ರು ಇರಲ್ವಲ್ಲ, ಅವ್ರನ್ನ ಬಿಟ್ಟು ತೆಗೆದಿರ್ತೀವಿ. ಅದೆಲ್ಲ ನೋಡೋದು ಓ ಅನ್ನೋರು ಅವಾಗ ಖುಷಿ ಪಡ್ತಾರೆ, ಸಿಕ್ಕಾಪಟ್ಟೆ ತುಂಬಾ ಎಂಜಾಯ್ ಮಾಡ್ತಾರೆ ಅವರು. ನಾನು ಮತ್ತೊಂದು ವಿಚಾರ ಕೇಳ್ಪಟ್ಟೆ, ನೀವು ಮೊದ್ಲೇ ಈಗ ಬಟ್ಟಿನ ಒಂದು ಪ್ರಮಾಣ ಚಿಕ್ಕದಾಗಿದೆ ಅನ್ಸುತ್ತೆ, ಮೊದಲೆಲ್ಲ ಇನ್ನೂ ದೊಡ್ಡದಾಗಿರ್ತಿದ್ರಿ ನೀವು ಬಟ್ನ ಸ್ವಲ್ಪ. ಸೊ ಹಂಗಾಗಿ ಕಾಶ್ಮೀರಲ್ಲಿ ಈ ತರದ ಒಂದು ದೊಡ್ಡ ಬೊಟ್ಟು ಇಟ್ಕೊಂಡು ನೀವು ಶೂಟಿಂಗ್ ಮಾಡಕ್ ಹೋದಾಗ ಅವರಿಗೆ ನೇರವಾಗಿ ನಾನು ಹಿಂದೂನೇನಪ್ಪ ಅಂತ ನೀವು ಹೇಳ್ದಂಗೆ ಇರ್ತಿತ್ತು. ಸೊ ಅದೇನು ಎಫೆಕ್ಟ್ ಆಗ್ಲಿಲ್ಲ ಸರ್ ನಿಮ್ಗೆ? ಇಲ್ಲ, ಅದು ಪಂಕಜ್ ಸಿನಿಮಾಗೆ ಹೋದೆ ನಾನು 2006 ಅಲ್ಲಿ. ಅಮೂಲ್ಯ ಪಂಕಜು, ಚೈತ್ರದ ಚಂದ್ರಮ, ತುಲಿಪ್ ಗಾರ್ಡನ್ ಎಲ್ಲ ಅವಾಗ ತಾನೇ ಇನಾಗ್ರೇಷನ್ ಮಾಡಿದ್ರು ಫಸ್ಟ್ ಟೈಮ್.
ನಮ್ಮ ದೇಶದಲ್ಲಿ ತುಲಿಪ್ ಗಾರ್ಡನ್ ಇರಲಿಲ್ಲ ಫಸ್ಟ್ ಟೈಮ್. ಅದು ನಾನು ವಿಡಿಯೋ ನೋಡಿದೆ, ಚೆನ್ನಾಗಿದೆಲ್ಲ ಹೋಗೋಣ ಅಲ್ಲಿ ಅಂತ. ಸೀದಾ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. 17-18 ದಿನ ಇದ್ವಿ ನಾವಲ್ಲಿ. ತುಂಬ ಪೋರ್ಷನ್ ಶೂಟಿಂಗ್ ಮಾಡಿದೆ ನಾನು. ಒಂದು ದಿನ ಮಾತ್ರ ಸ್ವಲ್ಪ ಆ ಕಡೆ ಹೋಗೋಣ ಅಂತ ಯೂನಿಟ್ ಎಲ್ಲ ಕರ್ಕೊಂಡು ನುಗ್ಗಿದೆ ನಾನು. ಹೋಗ್ತಾ ಇದ್ದೀವಿ, ಹಿಂದ್ಗಡೆಯಿಂದ ವೆಹಿಕಲ್ ಬರ್ತಾ ಇದೆ, ಹಾರ್ನ್ ನೋಡ್ಕೊಂಡು ಬರ್ತಾ ಇದೆ. ಬಂದು ಅಡ್ಡ ಹಾಕಿದ್ರು, ಎಲ್ಲ ವಿತ್ ವೆಪನ್ ಹೇಳಿದ್ರು. ನಮ್ಗೊಂದು ಸೆಕೆಂಡ್ ಚರ್ಕ್ ಬಂದ್ಬಿಡ್ತು. ಯಾರಪ್ಪ ಎಲ್ಲ ಮಿಲಿಟ್ರಿಯವರು. ಪರ್ಮಿಷನ್ ಎಲ್ಲಿ ಪರ್ಮಿಷನ್ ತೋರಿಸಿ, ಇಲ್ಲಿಗೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ನಾವು ಇರೋ ಜಾಗಕ್ಕೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ನಮ್ಮ ಪರ್ಮಿಷನ್ ಅಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿಬಿಟ್ರು. ನನಗೆ ಕೋಪ ಬಂತು. ಪರ್ಮಿಷನ್ ಇಲ್ಲ ವಾಪಸ್ ಕಳಿಸ್ರಿ, ಬೈಯಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ಅಂದರೆ ಅವ್ರು ಬೈತಾ ಇರೋದು ಯಾಕೆ ಅಂದರೆ ಇದು ತುಂಬ ಡೇಂಜರಸ್ ಏರಿಯಾ ಅಂತ. ತುಂಬ ಡೇಂಜರಸ್ ಏರಿಯಾ ಇದು. ಇಲ್ಲಿ ಪ್ರತಿಯೊಬ್ಬ ಭಾರತೀಯನ್ನ ರಕ್ಷಣೆ ಮಾಡಬೇಕು, ಅದು ನಮ್ಮ ಕರ್ತವ್ಯ. ನಮಗೊಂದು ಮಾಹಿತಿ ಕೊಡದೆ ನೀವು ಹೇಗ್ರಿ ಇಲ್ಲಿ ಬಂದ್ರಿ ನೀವು ಅಂತ. ಸರಿ, ನಾನು ವರ್ಮಾ ಅಂತ ಆಫೀಸರು, ತುಂಬ ದೊಡ್ಡ ಆಫೀಸರು, ತುಂಬ ಖಡಕ್ ಆಫೀಸರು, ನಾನ್ ಸ್ಟಾಪ್ ಬೈದ್ಬಿಟ್ರು, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ದಂಗೆ. ಆಮೇಲೆ ಹೋಗ್ಬಿಟ್ಟು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾನು ಕರ್ನಾಟಕದಿಂದ ಬಂದಿದ್ದೀವಿ ಸರ್, ಜಾಗ ಚೆನ್ನಾಗಿದೆ ಸರ್, ಅಲ್ಲಿ ನೋಡಿ ಸರ್. ಅದೇ ನೀನು ನೋಡು, ನಾನ್ಯಾಕೆ ನೋಡ್ಲಿ, ಅವ್ರು ನನ್ನ ಕಡೆ ನೋಡ್ತಾ ಇದ್ದಾರೆ, ನೀನು ನೋಡು ನಾನ್ಯಾಕೆ ನೋಡ್ಲಿ, ನಾನು ಇಲ್ಲೇ ಬದುಕ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. ಅಲ್ಲೂ ಶೂಟಿಂಗ್ ಬಂದಿದ್ದೀರಾ, ಅಲ್ಲಿ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಅಂದ್ರು. ಆಮೇಲೆ ಸರ್ ಒಂದು ಅರ್ಧ ಗಂಟೆ ಹೇಗಾದ್ರು ಪ್ಲೀಸ್ ಸರ್ ಅಂತ. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಒಂದು ಕೆಲಸ ಮಾಡಿ ಕುಂಕುಮ ಎಲ್ಲ ತೆಗೆದುಬಿಡಿ ಅಂದರು. ನಮ್ಮ ಮನೆಯವ್ರ ಜೊತೆ ಅವ್ರು ಬರೀ ಇಷ್ಟಾಗಲ್ಲ ಇಟ್ಕೊಂಡಿದ್ದಾರೆ, ಕುಂಕುಮ ತೆಗೆದುಬಿಡಿ ಅಂದರು. ನನಗೆ ಯಾಕೋ ಟ್ರಿಗರ್ ಆಯಿತು. ಆಮೇಲೆ ಕುಂಕುಮ ತೆಗಿಬೇಕಾ, ಕುಂಕುಮ ತೆಗೆದು ಹೋಗಂಗಿದ್ರೆ ಹೋಗು, ನಾನು ನಮ್ಮವ್ರ ಜೊತೆಲಿ ಕಳಿಸ್ತೀನಿ, ಇಲ್ಲಾಂದ್ರೆ ವಾಪಸ್ ಹೋಗು ಅಂದೆ. ನಾನು ಬೇಡ ಸರ್ ವಾಪಸ್ ಹೋಗ್ತೀನಿ ಅಂದೆ. ನಾನ್ಯಾಕೆ ಅದನ್ನು ತೆಗೆದುಬಿಟ್ಟು, ನಾನು ಸೋತಂಗೆ ಅಲ್ವಾ. ನನಗಿದು 6ನೇ ವಯಸ್ಸಿನಲ್ಲಿ ನಮ್ಮ ತಂದೆ ಇಟ್ಟಿರೋದು, ನನ್ನ ವಯಸ್ಸು 6 ಇದ್ದಾಗ. ಇವತ್ತಿನವರೆಗೂ ನಾನು ಇದಿಲ್ಲದೆ ಆಚೆ ಬಂದೇ ಇಲ್ಲ. ನಾನು ಇದೊಂದು ಕಾರಣಕ್ಕೋಸ್ಕರ ಕುಂಕುಮ ತೆಗಿಬೇಕಾ, ತೆಗಿಯಲ್ಲ, ಹೊಟ್ಬಿಟ್ಟೆ ನಾನು. ಗಾಡಿ ತಿರುಗಿಸಿ ಅಂದೆ. ಗಾಡಿ ಎಲ್ಲ ತಿರುಗಿಸಿ ಹಂಗೆ ತಿರ್ಕೊಳ್ತು ಗಾಡಿ. ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಜೆಂಟ್ಲ್ಮ್ಯಾನ್ ಅಂದರು, ಹೋದ್ರು, ಕಮ್ ಯಾರ್, ಏನೋ ಶೇಕ್ ಹ್ಯಾಂಡ್ ಕೊಟ್ರು, ಕೊಟ್ಬಿಟ್ಟು ಬೆನ್ ತಟ್ಟಿದ್ರು, ಕಮ್ ಅಂತ ಕರ್ಕೊಂಡೋದ್ರು. ಕಮ್ ಅಂತ ಕರ್ಕೊಂಡವ್ರು. ಸುಮಾರು ಒಂದು 80 ಜನ ಇದ್ರು ಅವರು, 80 ಜನ ಇದ್ರು. ನಾವೆಲ್ಲ ಇಲ್ಲೇ ಇರ್ತೀವಿ, ಶೂಟಿಂಗ್ ಮಾಡಿ ಅಂದ್ರು. ಜೊತೆಯಲ್ಲೇ ಇದ್ರು. ಮಧ್ಯಾಹ್ನ ಅಲ್ಲೇ ನಾವು ನಮ್ಮ ಅಡುಗೆಯವ್ರು ಕರ್ಕೊಂಡೋಗಿದ್ವಿ. ಅಲ್ಲೇ ಅಡುಗೆ, ಮುದ್ದೆ, ಚಿಕನ್, ಪೆಪ್ಪರ್ ಚಿಕನ್ನು ಎಲ್ಲ ಮಾಡಿದ್ವಿ. ನಮ್ಮ ಜೊತೆಲಿ ಅವರು ಊಟ ಮಾಡಿಕೊಂಡು ಅರ್ಧ ಗಂಟೆ ಕೇಳಿದೆ, ಸಂಜೆವರೆಗೂ ಶೂಟಿಂಗ್ ಮಾಡಿಸಿದ್ರು ಅಲ್ಲಿ. ಆಮೇಲೆ ಅಲ್ಲಿಂದ 12 ದಿನ ನಾವೆಲ್ಲೆಲ್ಲಿ ಶೂಟಿಂಗ್ ಹೋಗ್ತೀವಿ, ಸಾಹೇಬ್ರ ಜೊತೆಲಿ ಬರೋರು, ವಿತ್ ಅವ್ರು ಫೋರ್ಸ್ ಕರ್ಕೊಂಡು. ಹೌದು, ಹೇಗಾಗ್ಬಿಟ್ರು ಅವರು ಅಂದರೆ ತುಂಬ ಕ್ಲೋಸ್ ಆಗ್ಬಿಟ್ರು ನಮ್ಮ ಟೀಮ್ಗೆ. ನಾನು ಬಂದ್ಮೇಲೆ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಇವತ್ತು ಪಿಕ್ಚರ್ ಸಿನಿಮಾಲಿ ಅವ್ರು ಥ್ಯಾಂಕ್ಸ್ ಕಾರ್ಡ್ ಇದೆ, ಅವ್ರು ಆ ಸಿನಿಮಾದಲ್ಲಿ ಹಾಕಿದ್ದೀನಿ. ಆಮೇಲೆ ನನಗೇನು ಖುಷಿ ಅಂದರೆ ದೇಶ ಕಾಯೋ ಯೋಧರು ನಮ್ಮ ಜೊತೇಲಿದ್ದು ನಾವು ಮಾಡಿದ ಅಡುಗೆ ಊಟ ಮಾಡಿಕೊಂಡು ಅವ್ರ ಜೊತೇಲಿ ಸ್ವಲ್ಪ ದಿನ ಕಳೆಯೋ ಅವಕಾಶ ಸಿಕ್ತಲ್ಲ. ಎಲ್ಲರೂ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಅವ್ರಿಗೆ ಖುಷಿ ಆಯಿತು, ನಮ್ಮ ಟೀಮ್ ಭಾಳ ಖುಷಿ ಆಯಿತು. ಇದೊಂದು ಅದ್ಭುತವಾದ ಘಟನೆ ಆ ಚಿತ್ರದಲ್ಲಿ ನಡೆದಿದ್ದು ನನಗೆ. ಸೂಪರ್ ಸರ್, ಒಳ್ಳೊಳ್ಳೆ ಅದ್ಭುತ ಅವಿಸ್ಮರಣೀಯ ಕ್ಷಣಗಳನ್ನ ಕಳೆದಿದ್ದೀರಾ ನೀವೆಲ್ಲ. ಕಾಶ್ಮೀರಲ್ಲಿ ಅಣ್ಣ ಅವ್ರ ಸಿನಿಮಾ ಅಂದ್ರೆ ಶಬ್ದವೇದಿ ಎಷ್ಟು ದಿನ ಶೂಟ್ ಮಾಡಿದ್ರಿ? ಚೈತ್ರದ ಚಂದ್ರಮ ಎಷ್ಟು ದಿನ? ಶಬ್ದವೇದಿ 4 ದಿನ, ಇದು 18 ದಿನ. 18 ದಿನ ತುಂಬಾ ಕಡೆ ಓಡಾಡಿದೆ ನಾನು. ಎಲ್ಲ ಕಡೆನೂ ಅವ್ರ ಸಹಕಾರ ನನಗಿತ್ತು. ಎಲ್ಲೂ ಕೂಡ ಭಯ ಇರಲಿಲ್ಲ. ಶಬ್ದವೇದಿ ಸಿನಿಮಾಗೋಸ್ಕರ ಒಂದು 4 ದಿನ, ಚೈತ್ರದ ಚಂದ್ರಮ ಸಿನಿಮಾಗೋಸ್ಕರ ಒಂದು 18 ದಿನ, ಸುಮಾರು 20+ ಡೇಸ್ ನೀವು ಕಾಶ್ಮೀರದಲ್ಲಿ ನಿಮ್ಮದೇ ಆದಂಥ ಒಂದು ದೊಡ್ಡ ಅನುಭವಗಳ ನೆನಪಿನ ಬುತ್ತಿಯನ್ನು ನಮ್ಮೊಟ್ಟಿಗೆ ಬಿಚ್ಚಿಟ್ಟಿದೆ. ಅದರ ಹೊರತಾಗಿ ಈಗ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತನಾಡೋದಾದ್ರೆ, ಇಂಡಿಯಾದಲ್ಲಿರ್ತಕ್ಕಂಥ ಕಾಶ್ಮೀರಿಗಳು ಕೂಡಲೇ ಇಂಡಿಯಾದಲ್ಲಿರ್ತಕ್ಕಂಥ ಪಾಕಿಸ್ತಾನಿಗಳು ಕೂಡಲೇ ನಮ್ಮ ನೆಲ ಬಿಟ್ಟು ತೊಲಗಬೇಕು ಅಂತಕ್ಕಂಥ ಒಂದು ಆರ್ಡರ್ ಪಾಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಚಿತ್ರರಂಗದ ಬಗ್ಗೆನೇ ಮಾತನಾಡೋದಾದ್ರೆ, ಬಾಲಿವುಡ್ಡಲ್ಲಿ ಪಾಕಿಸ್ತಾನದಿಂದ ಹೊರಗಡೆ ಬಂದು ನಮ್ಮ ಬಾಲಿವುಡ್ಡಲ್ಲಿ ಬದುಕು ಕಟ್ಕೊಂಡಿರ್ತಕ್ಕಂತಹ ಪಾಕಿಸ್ತಾನಿ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳೇ ಇದ್ದಾರೆ. ಈಗ ಫಹದ್ ಖಾನ್ ಒಂದು ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿದೆ, ಅದನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಗಟ್ಟಿಯಾದ ಧ್ವನಿ ಕೇಳಿ ಬರ್ತಾ ಇದೆ.
ಮತ್ತೊಬ್ಬ ನಟಿ ಶಾರುಖ್ ಖಾನ್ ಅಂತ ದೊಡ್ಡ ಸ್ಟಾರ್ಗಳ ಜೊತೆ ತೆರೆ ಹಂಚ್ಕೊಂಡಿದ್ದಾರೆ. ಸೊ ಕಿರುತೆರೆ ಸಿನಿಮಾ ಎರಡರಲ್ಲೂ ಇದ್ದಾರೆ ಪಾಕಿಸ್ತಾನಿ ಕಲಾವಿದರು. ಅವರ ಒಂದು ಬದುಕು ಬವಣೆ, ಅವರ ಮುಂದಿನ ನಿರ್ಧಾರಗಳು ಏನೆಲ್ಲ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲ, ಈಗಾಗಲೇ ಸರ್ಕಾರ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿದೆ, ಎಲ್ಲರೂ ಹೋಗಬೇಕು ಅಂತೇಳಿ. ನನ್ನ ಪ್ರಕಾರ 2 ಕಾರಣಕ್ಕೆ ನಾನು ಊಹೆ ಮಾಡ್ಕೊಳ್ಳೋದು, ಗೊತ್ತಿಲ್ಲ ಅದು ನಿಜವೋ ಸುಳ್ಳು ಅಂತೇಳಿ. ಮೊದಲನೇದು, ಪಾಕಿಸ್ತಾನದ ಪ್ರಜೆಗಳು ಇಲ್ಲಿರೋದ್ರಿಂದ ಅವರಿಗೆ ನಮ್ಮಿಂದ ತೊಂದರೆ ಆಗ್ಬೋದು ನಾಳೆ. ಯಾಕೆಂದರೆ ಕೋಪ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವ್ರನ್ನ ಕೊಂದಾಗ ಬಹಳಷ್ಟು ಜನ ಆ ಸಮುದಾಯದವರು ತೊಂದರೆ ಆಯಿತು. ಆ ನಿದರ್ಶನ ಇಲ್ಲಿದೆ. ಆ ರೀತಿಯಾದ ಒಂದು ಅಹಿತಕರ ಘಟನೆ ನಡೀಬಹುದು ಅನ್ನೋ ಮುನ್ನೆಚ್ಚರಿಕೆಯಿಂದ ಇದನ್ನು ಮಾಡಿರ್ಬೋದು ಒಂದು. ಎರಡನೇದು, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಯ ನೆಲ, ಜಲ, ಹಣ, ಸುಖ, ಸಂತೋಷ ಎಲ್ಲವನ್ನ ಅನುಭವಿಸಿ ಇಲ್ಲಿ ಬದುಕ್ತಾ ಇರೋ ಒಂದಷ್ಟು ಜನ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಅವರು ಮಾತಾಡಬೇಕು. ನೀವು ಪರ ವಿರೋಧ ಮಾತಾಡಬೇಡಿ. ಒಬ್ಬ ಮನುಷ್ಯನಾಗಿ ಸತ್ಯ ಮಾತಾಡಕ್ಕೆ ಎಲ್ಲಿದ್ರೇನು, ಯಾರಾದ್ರೇನು ಅಲ್ವಾ? ಒಂದು ವೇಳೆ ನಾವಂತ ಕೆಲಸ ಮಾಡಿದ್ರು ಕೂಡ ನಾವು ಅದನ್ನ ಸಮರ್ಥನೆ ಮಾಡ್ಕೋತಿರ್ಲಿಲ್ಲ. ತಪ್ಪು ಅನ್ನೋದು ತಪ್ಪೇನೆ, ಅದು ಯಾರು ಮಾಡಿದ್ರೇನು ಮಾತಾಡಿ, ಬಾಯಿ ಬಿಡಿ, ಹೇಳಿ. ನೀವು ಹೇಳೋದ್ರಿಂದ 10 ಜನಕ್ಕೆ ಅದು ಸಂದೇಶ ಹೋಗುತ್ತೆ. ಈಗ ಬೇರೆಯವ್ರು ಹೇಳಕ್ಕೂ ಒಬ್ಬ ಸೆಲೆಬ್ರಿಟಿ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. 10 ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂದಾಗ ನಿಮ್ಮ ಮನಸ್ಥಿತಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಅವನು ಫಾಲೋ ಮಾಡ್ತಾನೆ. ಹೇಳಿ. ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಅದೇನೆ. ಇಷ್ಟು ಜನ ಪಾಕಿಸ್ತಾನಿ ಕಲಾವಿದರು ನಮ್ಮ ಇಂಡಿಯಾದಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ಇಲ್ಲಿನ ಉಪ್ಪು ತಿಂತಾ ಇದ್ದಾರೆ, ಇಲ್ಲಿನ ಒಂದು ಸಮಸ್ಯೆಗೆ ಸ್ಪಂದಿಸಿಲ್ಲ. ಮೊನ್ನೆ ಆದಂಥ ಟೆರರ್ ಅಟ್ಯಾಕ್ನ ಒಬ್ರು ಖಂಡಿಸಿಲ್ಲ, ಒಂದು ಪೋಸ್ಟ್ ಮಾಡಿಲ್ಲ. ಅವ್ರನ್ನ ಯಾಕೆ ನಾವು ಇಟ್ಕೋಬೇಕು? ಹೋಗ್ಲಿ ಬಿಡಿ, ಅವರು ಹೊರಗಡೆ ಹೋಗ್ಲಿ, ಇಲ್ಲಾಂದ್ರೆ ಅವ್ರ ಸಿನಿಮಾಗಳನ್ನ ಬ್ಯಾನ್ ಮಾಡೋಣ ಬಿಡಿ. ಅಥವಾ ನಮ್ಮ ಟೆಕ್ನಿಷಿಯನ್ಸು ಅವ್ರನ್ನ ಇಟ್ಕೊಂಡು ಯಾಕೆ ಸಿನಿಮಾ ಮಾಡಬೇಕು? ಈ ಥರದ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳೋದು ಸರ್ವೇ ಸಹಜ. ಸಿನಿಮಾ ರಂಗದವರು ಅವರು ಯಾವುದೇ ಭಾಷೆಯವರಾಗಿರಲಿ, ಅವರಿಗೆ ಜಾತಿ ಧರ್ಮದ ಭೇದ ಇರೋದೇ ಇಲ್ಲ. ನಾನೆಲ್ಲ ಭಾಷೆಯ ಹಾಗೆ ಓಡಾಡ್ಕೊಂಡು ಬಂದರೆ ಎಲ್ಲೂ ಇರೋದೇ ಇಲ್ಲ. ನಾನು ಹೋಗಿ ಇನ್ನೊಂದು ಕಡೆ ಸಿನಿಮಾ ಮಾಡಿದಾಗಲೂ ಕೂಡ ನನಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾರೆ. ಬೇರೆಯವರು ಇಲ್ಲಿ ಬಂದು ಸಿನಿಮಾ ಮಾಡಿದ್ರು ಕೂಡ ನಾವು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತೀವಿ. ಯಾಕೆ ಅಂದರೆ ಕಲೆ ಅನ್ನೋದಕ್ಕೆ ಜಾತಿ ಧರ್ಮ ಭಾಷೆ ಇಲ್ಲವೇ ಇಲ್ಲ. ಆದರೆ ಇಂಥ ಒಂದು ಭಾವನಾತ್ಮಕ ವಿಚಾರಗಳು ಬಂದಾಗ ಯಾರೇ ಆಗಲಿ ಮಾತಾಡಬೇಕು. ಅದು ಅವನ ಕರ್ತವ್ಯ ಮತ್ತು ಜವಾಬ್ದಾರಿ. ಈಗ ನಾನ್ಯಾಕೆ ಇಷ್ಟೆಲ್ಲ ಮಾತಾಡಬೇಕು? ನಾನೊಬ್ಬ ಭಾರತೀಯ ರೀ. ಎರಡನೇದು, ಇದು ಮಾನವೀಯತೆಯಿಂದ ಹೊರಗಿರ್ತಕ್ಕಂಥದ್ದು, ಮನುಷ್ಯ ಮಾಡೋದಲ್ಲ ಇದು. ಯಾವುದೋ ಮೃಗ ಬಂತು ಅಟ್ಯಾಕ್ ಮಾಡ್ತು ಅಂದ್ರೆ ಅದು ಆಹಾರಕ್ಕೋಸ್ಕರ ಅಟ್ಯಾಕ್ ಮಾಡ್ತಪ್ಪ ಅಂತ ನಾವು ಅನ್ಕೋತೀವಿ. ನೀವು ಮೃಗನ ಆಗರೆ ನಿನ್ನ ಉದ್ದೇಶ ಏನು? ಹಾಗಾದ್ರೆ ಮಾತಾಡ್ಬೇಕಲ್ಲ ಇದನ್ನ. ನಾಳೆ ನಿನಗೆ ತೊಂದರೆ ಆಗಲ್ವಾ? ನಿನಗೂ ಆಗಲ್ವಾ? ನಿನ್ನ ಕುಟುಂಬಕ್ಕಾಗಲ್ವಾ? ನಿನ್ನ ಕುಟುಂಬ ಸದಸ್ಯರಿಗೆ ಏನಾರು ಹೆಚ್ಚು ಕಡಿಮೆ ಆದಾಗ ನಿನ್ನ ಕಣ್ಣಲ್ಲಿ ನೀರು ಬರಲ್ವಾ? ಬೇರೆ ಕುಟುಂಬದ ಅವ್ರ ದುಃಖನ ನೀನು ತೋಡ್ತೀಯಲ್ವಾ ನೀನು? ಅಲ್ವಾ? ನಿನಗೊಂದು ಕುಟುಂಬ ಇಲ್ವಾ? ನಿನಗೆ ಜನ್ಮ ಕೊಟ್ಟವ್ರಿಲ್ವಾ? ಅದೆಲ್ಲ ಅವ್ರಿಗೆ ಅರ್ಥ ಆಗ್ಬೇಕು. ಮಾತಾಡಬೇಕು, ಪ್ರತಿಯೊಬ್ಬರು ಮಾತಾಡಬೇಕು. ಇಂಥ ಸಂದರ್ಭಗಳು ಬಂದಾಗ ಮಾತಾಡೋಕ್ಕೆ ಎದೆಗಾರಿಕೆ ಬೇಕು. ಅಲ್ಲೇನಾಗ್ಬಿಡುತ್ತೋ ಇಲ್ಲೇನಾಗ್ಬಿಡುತ್ತೋ, ನಾನು ಬರೀ ಸುಖ ಅನುಭವಿಸ್ತೀನಿ, ಇದರೆಲ್ಲ ಭಾಗ್ಯ ಆಗಲ್ಲ ಅಂದ್ರೆ ನೀನು ಇಲ್ಲಿ ಬೇಡ, ಹೋಗಪ್ಪ, ಅಲ್ಲೇ ಇರು, ಅಲ್ಲಿ ಏನು ಸುಖ ಸಿಗುತ್ತೋ ಅದರಲ್ಲೇ ಬದುಕು ಅಂತ ಹೇಳ್ತಾರೆ. ತಪ್ಪೇನಿದೆ ಸರ್? ನಾವು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ವಿನಿಮಯ ಮಾಡ್ಕೊಳ್ಬಹುದೇ ಹೊರತು ವಿ ಆರ್ ನಾಟ್ ಡಿಸಿಷನ್ ಮೇಕರ್ಸ್. ಖಂಡಿತ ಇಲ್ಲ. ಸೊ ಹಾಗಾಗಿ ನನಗೆ ಪರ್ಸನಲಿ ಒಂದು ಪ್ರಶ್ನೆ ಕಾಡಿದ್ದು, ಆಯ್ತು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನಿಗಳನ್ನ ಅವ್ರ ದೇಶಕ್ಕೆ ಕಳಿಸ್ಬಿಡ್ಬೇಕು, 48 hours ಗಡುವು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ವೆಲ್ ಅಂಡ್ ಫೈನ್. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದಲ್ಲೂ ನಮ್ಮ ಭಾರತೀಯರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಫಸ್ಟ್ ಕರೆಸ್ಕೊಂಡು ಆ ನಂತರ ಈ ನಿರ್ಧಾರವನ್ನು ತಗೋಬೇಕಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಬಹುತೇಕ ಎಲ್ಲೋ ಒಂದ್ ಕಡೆ ನೋಡಿದ್ದೆ, ಬಂದ್ಬಿಡಿ ಅಂತ ಕರೆ ಕೊಟ್ಟ ಹಾಗಿತ್ತು ನನಗೆ. ಎರಡೂ ಆಗಿದೆ ನನ್ನ ಪ್ರಕಾರ. ಯಾಕೆಂದ್ರೆ ಅಲ್ಲಿನ ರಾಯಭಾರಿಗಳನ್ನ ಕರ್ಸ್ಕೊಂಡಿದ್ದಾರೆ, ಅಲ್ಲಿದ್ದಂತ ಎಲ್ಲರನ್ನು ಕರ್ಸ್ಕೊಂಡಿದ್ದಾರೆ. ಹಾಗಿದ್ದ ಅವರ ಎಂಬಸಿನೂ ರದ್ದು ಮಾಡಿದ್ದಾರೆ. ಹಾಗಿದ್ಮೇಲೆ ಪ್ರಜೆಗಳು ಕೂಡ ಇಲ್ಲಿ ಇರಬಾರ್ದು ಅನ್ನೋದು ಎಷ್ಟು ಸರಿ ಇದೆಯೋ ಅಲ್ಲೂ ಇರಬಾರ್ದು ಅನ್ನೋದು ಅಷ್ಟೇ ಸರಿ ಇದೆ. ಯಾಕೆಂದ್ರೆ ತೊಂದರೆ ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ ಆಗುತ್ತೆ. ಹಾಗಾಗಿ ಅವ್ರ ರಕ್ಷಣೆ ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ಬಹುಶಃ ಅದು ನಡೆದಿರುತ್ತೆ ಅಂತ ನನ್ನ ಪ್ರಕಾರ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಮಾರುತ ಸಿನಿಮಾ ಯಾವ ಹಂತದಲ್ಲಿದೆ? ಅದೇನು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀರಾ ನೀವು? ಹೌದು, ರೀ ರೆಕಾರ್ಡಿಂಗ್ ನಡೀತಾ ಇದೆ. ಓಕೆ. ದುನಿಯಾ ವಿಜಯ್ ಅವರು ಪ್ರಧಾನ ಭೂಮಿಕೆಯಲ್ಲಿ, ನನ್ನ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಅದು. ಕೆ ಮಂಜು ಅವರು, ರಮೇಶ್ ಯಾದವ್ ಅವರು ನಿರ್ಮಾಣ. ಇನ್ನೇನು ಒಂದೂವರೆ ತಿಂಗಳಲ್ಲಿ ಅದು ಬಿಡುಗಡೆ ಆಗೋ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ನಾವು. ರೀ ರೆಕಾರ್ಡಿಂಗ್ ನಡೀತಾ ಇದೆ. ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಆ ಚಿತ್ರವನ್ನು ನೋಡಲೇಬೇಕು. ಉತ್ತಮ ಸಮಾಜದ ನಿರ್ಮಾಣಕ್ಕೆ ಆ ಚಿತ್ರ ನೋಡಬೇಕು. ಮನೋರಂಜನೆಯ ಜೊತೆಯಲ್ಲಿ ಮನುಷ್ಯನ ಜವಾಬ್ದಾರಿ ಏನು ಅನ್ನೋದನ್ನು ಆ ಸಿನಿಮಾಲಿ ಹೇಳಿದ್ದೀನಿ ನಾನು. ಆ ಬಿರುದೇ ಹೇಳುತ್ತೆ, ನೀವು ಕಲಾ ಸಾಮ್ರಾಟರು. ಬಹುಶಃ ನಿದ್ದೆಯಲ್ಲೂ ನೀವು ಕಲೆಯನ್ನೇ ಆರಾಧಿಸ್ತೀರಾ ಅನಿಸುತ್ತೆ, ಧ್ಯಾನಿಸ್ತೀರಾ ಅನಿಸುತ್ತೆ, ಕನಸನ್ನು ಕಾಣ್ತೀರಾ ಅನಿಸುತ್ತೆ. 50 ಸಿನಿಮಾಗಳು, ಇಟ್ಸ್ ನಾಟ್ ಅ ಈಸಿ ಜಾಬ್. ದಶಕಗಳಿಂದ 50 ಸಿನಿಮಾಗಳ ನಿರ್ದೇಶನವನ್ನು ಕಂಪ್ಲೀಟ್ ಮಾಡೋದು ಈಸಿ ಜಾಬ್ ಅಲ್ಲ. ಆದರೂ ಕೂಡ ನಿಮ್ಮಲ್ಲಿ ಆ ಸಿನಿಮೋತ್ಸಾಹ ಕಿಂಚಿತ್ತೂ ಕಮ್ಮಿ ಆಗಿಲ್ಲ. ಅದು ಈಗಿನ ಸಾಧ್ಯ ಜನರೇಷನ್ ಅವ್ರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಸಾಧ್ಯನೂ ಇಲ್ಲ. ಯಾಕೆಂದರೆ ಅದು ನಾವು ಒಂದು ವೃತ್ತಿಯನ್ನು ಎಷ್ಟು ಪ್ರೀತಿ ಮಾಡ್ತೀವಿ, ಆ ವೃತ್ತಿ ನಮ್ಮನ್ನು ಆವರಿಸ್ಕೊಂಡು ಹೋಗುತ್ತೆ ಅಷ್ಟೇ. ನಾವೇನೂ ಮಾಡೋಕ್ಕಾಗಲ್ಲ. ಎಷ್ಟು ನಾವು ಅದ್ರಲ್ಲಿ ತೊಡಗಿಸ್ಕೋತೀವಿ ಅಷ್ಟು ಅದು ನಮ್ಮನ್ನು ಪ್ರೇರೇಪಿಸ್ತಾ ಹೋಗುತ್ತೆ, ಕೆಲಸ ಮಾಡಿಸ್ತಾ ಹೋಗುತ್ತೆ ಅಷ್ಟೇ. ಶ್ರದ್ಧೆ, ಭಯ, ಭಕ್ತಿ, ಶಿಸ್ತು, ಇದು 4 ಇಟ್ಕೊಂಡು ಏನು ಕೆಲಸನಾದರೂ ಮಾಡಿ ಅದು ನಮ್ಮನ್ನು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರುತ್ತೆ, ಕೈ ಬಿಡಲ್ಲ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಚಿತ್ರರಂಗದಲ್ಲಿ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗೆ, ಕಲಾವಿದರಿಗೆ ಒಂಥರ ಸ್ಫೂರ್ತಿ. ಬಿಕಾಸ್ ಶಿಸ್ತಿನ ಸಿಪಾಯಿ ನೀವು. ಸೊ ಕೀಪ್ ಇನ್ಸ್ಪೈರಿಂಗ್ ಅಸ್ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರ ಜೊತೆಗಿನ ಈ ಒಂದು ವಿಶೇಷವಾದಂತಹ ಮಾತುಕತೆ, ಸಂದರ್ಶನವನ್ನ. ಬಹುಶಃ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.